ನಾವು ಬಹಳ ಭಾಗ್ಯವಂತರು. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನು ಯಾರು, ಲೋಕರಕ್ಷಕನು, ಆತನು ಬರಲಿರುವಂತಹ ಕರ್ತನು ಎಂಬಂತಹ ವಿಷಯದಲ್ಲಿ ನಾವು ವೈಯಕ್ತಿಕವಾಗಿ ಅನುಭವವನ್ನು ಹೊಂದಿದಂಥವರು. ಎರಡನೇದಾಗಿ ಆತನ ವಾಕ್ಯಗಳು ನಮ್ಮ ಕೈಯಲ್ಲಿದೆ. ಮೂರನೇದಾಗಿ ನಾವು ಆತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇಡಲ್ಪಟ್ಟಿದ್ದೇವೆ. ಈ ಮೂರು ಕಾರಣದಿಂದ ನಮ್ಮಷ್ಟು ಭಾಗ್ಯವಂತರು ಈ ಭೂಮಿ ಮೇಲೆ ಇನ್ನೊಬ್ಬರು ಇರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅನೇಕರಿಗೆ ಯಾಕೆ ಬದುಕುತ್ತೇವೆ, ಯಾರಿಗಾಗಿ ಬದುಕುತ್ತೇವೆ ಅನ್ನುವಂತ ಅರಿವಿಲ್ಲ. ನಮಗಾದರೂ ದೇವರು ಆ ಕೃಪೆಯನ್ನು ಕೊಟ್ಟಿದ್ರಿಂದ ನಾವು ಭಾಗ್ಯವಂತರು. ಇವತ್ತಿನ ಅಧ್ಯಯನದ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ ಅದರ 18ರಿಂದ 20 ವಚನದಲ್ಲಿರುವಂತ ವಚನಗಳನ್ನು ಆಧಾರ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡ್ತೇನೆ. ಶೀರ್ಷಿಕೆ ಏನಂತ ಹೇಳಿದ್ರೆ, ಹೋಗಿರಿ, ಸುವಾರ್ತೆ ಸಾರಿರಿ, ಶಿಷ್ಯರನ್ನಾಗಿ ಮಾಡ್ರಿ. ಗೋ ಅಂಡ್ ಮೇಕ್ ದ ಡಿಸೈಪಲ್ಸ್ ಆಫ್ ಆಲ್ ನೇಷನ್ಸ್. ಲೋಕದ ಎಲ್ಲಾ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಇದು ಪ್ರತಿಯೊಬ್ಬ ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಅನುಭವ ಪಡ್ಕೊಂಡು ಆತನಲ್ಲಿ ಬದಲಾವಣೆಯ ಜೀವಿತ, ಟ್ರಾನ್ಸ್ಫಾರ್ಮ್ ದ ಲೈಫ್ ಅನ್ನ ಅನುಭವಿಸುವಂತ ಪ್ರತಿಯೊಬ್ಬ ಯೇಸು ಕ್ರಿಸ್ತನ ಹಿಂಬಾಲಕರ ಕರ್ತವ್ಯವಾಗಿದೆ. ಸೊ ಇದಕ್ಕೆ ಒಂದು ವಚನವನ್ನ ನಾನು ನಿಮ್ಮ ಜೊತೆಯಲ್ಲಿ ಓದ್ತೀನಿ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ, ಸ್ವಾಮಿ ಹಿಡಿದುಕೊಡಲ್ಪಟ್ಟಂತ ಆ ರಾತ್ರಿಯಲ್ಲಿ ತನ್ನ ಶಿಷ್ಯರ ಜೊತೆಯಲ್ಲಿ ತಾನು ಬಂದ ಉದ್ದೇಶ, ತಾನು ಆರಿಸಿಕೊಂಡಂತ ಉದ್ದೇಶ, ಇದೆಲ್ಲವನ್ನು ಸುವಿವರವಾಗಿ ತನ್ನ ಶಿಷ್ಯರ ಜೊತೆಯಲ್ಲಿ ಮಾತನಾಡುತ್ತಾ ಬರುವಾಗ 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 16ನೇ ವಚನದಲ್ಲಿ ಆತನು ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಸೊ ನಾವ್ಯಾರು ಇವತ್ತು ಒಂದ್ ವೇಳೆ ಕ್ರಿಸ್ತನನ್ನು ನಾವು ನಂಬಿದ್ದರೆ ನಾವಾಗಿ ಬಯಸಲಿಲ್ಲ. ಯಾವುದು ಬೇಡವೆಂದಿದ್ದವೋ, ಯಾವುದು ನಮಗೆ ಅನುಮಾನಕ್ಕೆ ಆಸ್ಪದವಾಗಿತ್ತೋ ಅದು ಮತ್ತು ಆತನು ನಮ್ಮನ್ನು ಹುಡುಕಿ ಬಂದನು. ಸುವಾರ್ತೆಯನ್ನು ಪ್ರಕಟಿಸುವುದರ ಮೂಲಕವಾಗಿ ನಾವು ಆತನನ್ನು ನಂಬಿದೆವು. ಆತನನ್ನು ನಂಬಿದ ಕಾರಣ ಈಗ ನಾವು ಆತನ ಹಿಂಬಾಲಕರು, ಆತನ ಮಕ್ಕಳು, ಆತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇಡಲ್ಪಟ್ಟಿದ್ದೇವೆ. ಸೊ ನಾವು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಆತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನು ಹಿಂಬಾಲಿಸುತ್ತಾ ಇರುವುದಾಗಿದ್ದರೂ ಕೂಡ ಈ ಭಾಗದಲ್ಲಿ ಆತನು ಸ್ಪಷ್ಟೀಕರಿಸ್ತಾನೆ ಅಂತ ಹೇಳಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಸೊ ನಾವು ಆತನ ಆಯ್ಕೆ, ಈ ಚೋಸನ್ us with the purpose. ಏನ ಉದ್ದೇಶ? ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕು. ಗೋ ಅಂಡ್ ಬಿ ಎ ಫ್ರೂಟ್ಫುಲ್. ಸೊ ಮೇನ್ ಪರ್ಪಸ್, ಜೀಸಸ್ ಕಾಲ್ಡ್ us, ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿರುವುದು. ನಾವು ಯಾರೇ ಆಗಿರಲಿ, ಯಾವ ವಯಸ್ಸಿನವರಾಗಿರಲಿ, ಯಾವ ಹಿನ್ನೆಲೆಯವರಾಗಿರಲಿ, ಇಫ್ ಯು ಆರ್ ಕಾಲ್ಡ್ ಬೈ ಕ್ರೈಸ್ಟ್ ಜೀಸಸ್, ಯೇಸು ಕ್ರಿಸ್ತನಿಂದ ನೀನು ಕರೆಯಲ್ಪಟ್ಟಿದ್ದರೆ ನೀನು ಆತನಿಂದ ಕರೆಯಲ್ಪಟ್ಟ ಉದ್ದೇಶ ಹೊರಟು ಹೋಗಿ ಫಲ ಕೊಡಬೇಕು. ಸೊ ಇನ್ನೊಂದು ವಚನವನ್ನ ನಾವು ಆಲೋಚನೆ ಮಾಡೋಣ. 1ನೇ ಕೊರಿಂಥದವರಿಗೆ ಶ್ರೀ ಪೌಲನು ಬರೆದ ಪತ್ರ 6ನೇ ಅಧ್ಯಾಯ 20ನೇ ವಚನ.
1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನದಲ್ಲಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಒನ್ಸ್ ಯು ಹ್ಯಾವ್ ಬೀನ್ ಕಾಲ್ಡ್ ಬೈ ಜೀಸಸ್, ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟರೆ ಇನ್ನು ನೀನು ನಿನ್ನ ಸ್ವಂತ ಸೊತ್ತಲ್ಲ. ಯು ಡು ನಾಟ್ ಹ್ಯಾವ್ ಯುವರ್ ಓನ್ ಚಾಯ್ಸಸ್, ಆಪ್ಷನ್ಸ್. ಇದು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕಾದಂತ ವಿಷಯ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಓರ್ ಯು ಮೇ ಬಿ, ನೀವು ಕ್ರಯಕೊಳ್ಳಲ್ಪಟ್ಟವರು. ಯೇಸು ಕ್ರಿಸ್ತನು ತನ್ನ ರಕ್ತವೆಂಬಂತ ಕ್ರಯವನ್ನು ಕೊಟ್ಟು ತನ್ನವರಾಗುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡನು ಮತ್ತು ಕೊಂಡುಕೊಂಡನು. ಸೊ ಆದ ಕಾರಣ ಯು ಆರ್ ದ ಸ್ಪೆಷಲ್ ಪೀಪಲ್, ಯು ಆರ್ ಕಾಲ್ಡ್ ಬೈ ಗಾಡ್. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ನೀವು ದೇವರಿಂದ ಕರೆಯಲ್ಪಟ್ಟವರಾಗಿ ದೇವರ ಮಕ್ಕಳಾಗಿದ್ದೀರಿ. ದೇವರೇ ನಿಮ್ಮನ್ನ ತನ್ನ ಮಕ್ಕಳೆಂದು ಕರೆದಿದ್ದಾನೆ. ಸೊ ಯು ಆರ್ ಮಚ್ ಪ್ರಿವಿಲೇಜ್ಡ್ ಪೀಪಲ್, ಯು ಆರ್ ನಾಟ್ ಅನ್ ಆರ್ಡಿನರಿ ಪೀಪಲ್. ಒಂದು ವೇಳೆ ಆರ್ಥಿಕವಾಗಿ ನಾವು ಹಿಂದುಳಿದಿರಬಹುದು, ಸಾಮಾಜಿಕವಾಗಿ ನಾವು ಹಿಂದುಳಿದಿರಬಹುದು, ಅಥವಾ ನಮಗೆ ಯಾವುದೇ ತರದಾದಂತ ಎಜುಕೇಶನ್, ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಿತಿ ಇಲ್ಲದೆ ಇರಬಹುದು. ನೀವು ಯಾರಾಗಿದ್ದರೂ ಸರಿಯೇ, ಯೇಸುವನ್ನು ನೀನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದರೆ ನೀನು ಆತನ ಸೊತ್ತು, ಆತನ ಮಕ್ಕಳು. ನಾವೊಂದು ವಿಶೇಷತೆಯನ್ನು ಹೊಂದಿದ್ದೇವೆ. ಲೋಕಕ್ಕೆ ಅದು ಗೊತ್ತಿಲ್ಲ. ಕ್ರಿಸ್ತನನ್ನು ಅರಿಯದವರಿಗೆ ನಮ್ಮ ಪೊಸಿಷನ್ ಗೊತ್ತಿಲ್ಲ, ನಮ್ಮ ತಂದೆ ಯಾರೆಂಬುದವರು ಗೊತ್ತಿಲ್ಲ. ಆದ್ರೆ ನಮಗೆ ಗೊತ್ತಿರುವುದರಿಂದ ನಾವು ಇದನ್ನ ಅರಿತವರಾದ ಕಾರಣ ಆತನು ಹೇಳಿದ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಒಂದು ಉದ್ದೇಶಕ್ಕಾಗಿ ಹೊರಟು ಹೋಗಬೇಕು, ನನ್ನ ಸಾಕ್ಷಿಗಳಾಗಿರಬೇಕು. ಈ ಹಿನ್ನೆಲೆಯಲ್ಲಿ ತನ್ನ ಶಿಷ್ಯರ ಜೊತೆಯಲ್ಲಿ ಮಾತನಾಡುತ್ತಾ ಯೇಸು ಸ್ವಾಮಿ ತಾನು ಬಂದ ಉದ್ದೇಶ ಮುಗಿಸಿದ. ಈ ಕಂಪ್ಲೀಟೆಡ್ ಇಸ್ ಮಿಷನ್ ಫಾರ್ ವಿಚ್ ದ ಲಾರ್ಡ್ ಹ್ಯಾಸ್ ಸೆಂಟ್ ಹಿಮ್. ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಯಾವ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ಕಳಿಸಿದನೋ ಅದನ್ನು ಆತನು ಮಾಡಿ ಮುಗಿಸ್ತಾನೆ. ನೀವು ಯೋಹಾನ ಬರೆಸುವ 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಆ ಕೊನೆಯ ದಿವಸದಲ್ಲಿ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ, ಆತನ ಮೇಲೆ ಆಪಾದನೆ ಹೊರಿಸ್ತಾರೆ, ಆತನಿಗೆ ಮರಣದಂಡನೆಯನ್ನು ಕೊಡ್ತಾರೆ. ಆ ಸ್ವಲ್ಪ ಸಮಯದ ಮೊದಲು ಆತನು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ, ತಂದೆಯೇ, ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಮಾಡಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ಅದು ಯೇಸು ಸ್ವಾಮಿಯ ಅಕಂಪ್ಲಿಷ್ಮೆಂಟ್ ಆಫ್ ದ ಮಿಷನ್ ವಿಚ್ ದ ಗಾಡ್ ಹ್ಯಾಸ್ ಗಿವನ್. ಸೊ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ನೇಮಿಸಿದ ಕಾರ್ಯ ಆತನು ತನ್ನ ಜೀವನದಲ್ಲಿ ಬಹಳ ಜಾಗೃತಿಯಿಂದ ಮತ್ತು ತುರ್ತುನಿಂದ ಆತನು ಆ ಕೆಲಸವನ್ನ ತಂದೆ ಚಿತ್ತಾನುಸಾರವಾಗಿ ಮಾಡಿ ಮುಗಿಸಿದಂತ ವಿಷಯವನ್ನ ಆತನು ತಂದೆಗೆ ಪ್ರಾರ್ಥನೆಯಲ್ಲಿ ಹೇಳಿಕೊಳ್ಳುತ್ತಾನೆ. ಈಗ ಈ ಹಿನ್ನೆಲೆಯಲ್ಲಿ ಈ ಯೋಹಾನು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 18ನೇ ವಚನದಲ್ಲಿ ನಿಂದ ಬರೆಯಲ್ಪಟ್ಟಂತ ಆ ಮಾತನ್ನ ನಾವು ಆಲೋಚನೆ ಮಾಡಿಕೊಳ್ಳೋಣ. ಸೊ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವ ಮೊದಲು, ಮೃತ್ಯುಂಜಯನಾಗೆದ್ದು ಬಂದ ಮೇಲೆ ಶಿಷ್ಯರಿಗೆ ನಾನಾ ರೀತಿಯಲ್ಲಿ 40 ದಿವಸಗಳು ಕಾಣಿಸಿಕೊಂಡ ನಂತರ ಆತನ ಪರಲೋಕಕ್ಕೆ ಏರಿ ಹೋಗುವ ಮುನ್ನ ಅವರ ಜೊತೆಯಲ್ಲಿ ಮಾತಾಡ್ತಾನೆ. 18 ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನು ನಮ್ಮನ್ನು ಸೃಷ್ಟಿಸಿದ ಆತನಾದ್ದರಿಂದ ಆತನಿಗೆ ಅಧಿಕಾರ ಇದೆ. ಆದರೆ ತಂದೆಯಾದ ದೇವರು ಆತನು ನರವತಾರ ಎತ್ತಿ ಈ ಲೋಕಕ್ಕೆ ಬಂದಿದ್ದರಿಂದ ಮತ್ತು ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟು ಯಾವ ಈ ಲೋಕದ ಅಧಿಪತಿಯಾಗಿದ್ದಂತ ಸೈತಾನನನ್ನ ಆತನು ತನ್ನ ಶಿಲುಬೆಯ ಮರಣದ ಮುಖಾಂತರವಾಗಿ ಜಯಿಸಿ ಆತನೇ ವಶ ಮಾಡಿಕೊಂಡಿದ್ದ ಈ ಭೂಮಂಡಲವನ್ನ ಯೇಸು ಕ್ರಿಸ್ತನು ವಶಪಡಿಸಿಕೊಂಡಿದ್ದಾದ ಮೇಲೆ ಆತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆಲ್ ಪವರ್ಸ್ ಇಸ್ ಗಿವನ್ ಅಂಟು ಮೀ ಇನ್ ಹೆವೆನ್ ಅಂಡ್ ಅರ್ತ್. ಕೇವಲ ಈ ಭೂಮಿಯಲ್ಲ, ಈ ಭೂಮಿಯಲ್ಲಿ ಹೌದು ನಾವು ವಾಸ ಮಾಡುವಂತ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ,
ಸೊ ರಾಜಕೀಯ ನಾಯಕರುಗಳು ಕಾರ್ಯಭಾರ ಮಾಡ್ತಾರೆ, ರಾಜ್ಯಭಾರ ಮಾಡ್ತಾರೆ, ನಿಜ. ಬಂದಿರುವ ಆತನು ಕರ್ತನಾದ ಯೇಸು ಕ್ರಿಸ್ತನು. ಆತನು ಹೇಳ್ತಾ ಇದ್ದಾನೆ, ಈಗ ಆತನು ಮೃತ್ಯುಂಜಯನಾಗಿದ್ದು ಬಂದಿದ್ದಾದ ಮೇಲೆ ತಂದೆಯಾದ ದೇವರು ಈ ಭೂಮಿಯ ಮತ್ತು ಪರಲೋಕದ ಎಲ್ಲ ಅಧಿಕಾರವನ್ನ ಆತನ ಕೈಗೆ ಕೊಟ್ಟಿದ್ದಾನೆ. ಮತ್ತು ಯೇಸು ಕ್ರಿಸ್ತನು ತಾನು ಹೇಳುವ ಪ್ರಕಾರವಾಗಿ ಮತ್ತಾನು ಬರೆಸುವ 16ನೇ ಅಧ್ಯಾಯದಲ್ಲಿ, ಸೊ ಈ ಪಾತಾಳದ ಬೀಗದ ಕೈಗಳು ಆತನ ಕೈಯಲ್ಲಿ ಕೊಡಲ್ಪಟ್ಟಿದೆ. ಸೊ ಈ ಪಾತಾಳ ಶಕ್ತಿಗಳು ಆತನ ಸಭೆಯನ್ನ ಎಷ್ಟು ಮಾತ್ರಕ್ಕೂ ಮುಟ್ಟುವುದಕ್ಕೆ, ಕೆಡುವುದಕ್ಕೆ, ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ಸ್ವಾಮಿ ಸ್ಪಷ್ಟೀಕರಿಸ್ತಾನೆ. ಈಗ ಆತನು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾನೆ. ಸೊ ನಿಮಗೆ ನಾನು ಇನ್ನೊಂದು ವಚನ ತೋರಿಸ್ತೀನಿ. ಯೋಹಾನ ಬರೆದ ಸುವಾರ್ತೆ ಅದರಲ್ಲಿ ಆತನು, ನಾನು ತಂದೆಯು ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ತಂದೆಯು ನನ್ನನ್ನು ಕಳಿಸಿಕೊಟ್ಟ ಪ್ರಕಾರವಾಗಿ ನಾನು ನಿಮ್ಮನ್ನ ಕಳಿಸಿಕೊಡುತ್ತೇನೆ. ಸೊ 17ನೇ ಅಧ್ಯಾಯದ ಯೋಹಾನ ಬರೆಸುವ 17ನೇ ಅಧ್ಯಾಯದಲ್ಲಿ, ಸೊ ನೀನು ನನ್ನನ್ನು ತಂದೆಯ ಕಳಿಸಿಕೊಟ್ಟ ಪ್ರಕಾರವಾಗಿ ನಾನು ಇವರನ್ನ ಕಳಿಸುತ್ತೇನೆ. ಇವರ ವಾಕ್ಯವನ್ನು ಕೇಳಿ ನಂಬುವರಂತವರೆಲ್ಲರನ್ನ ನೀನು ರಕ್ಷಿಸಬೇಕೆಂಬುದಾಗಿ ಯೇಸು ಸ್ವಾಮಿಯು ತಂದೆಗೆ ಆತನು 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಸೊ ಯೇಸು ಕ್ರಿಸ್ತನನ್ನು ತಂದೆಯು ಕಳಿಸಿಕೊಟ್ಟ ಈ ಲೋಕಕ್ಕೆ ಉದ್ದೇಶಪೂರ್ವಕವಾಗಿ, ನೀನು ಹೋಗಿ ಎಲ್ಲಾ ಜನರಿಗೂ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರವಾಗಿ ನೀನು ಮಾನವನಾಗಿ ಶಿಲುಬೆ ಮೇಲಿನ ಪ್ರಾಣವನ್ನು ಕೊಟ್ಟು ಮಾನವರ ಪಾಪಗಳ ಪರಿಹಾರಕ್ಕಾಗಿ ನೀನು ಬಲಿದಾನವಾಗಬೇಕಂತ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಮಾತಿಗೆ ಮೆಚ್ಚಿಕೊಂಡು ಒಪ್ಪಿಕೊಂಡು ಈ ಲೋಕಕ್ಕೆ ಬಂದನು. ಅದೇ ಕರ್ತನು ಈಗ ನಮಗೆ ತಂದೆಯ ಚಿತ್ತವನ್ನು ನೆರವೇರಿಸಿದ ಆತನು ತನ್ನ ಶಿಷ್ಯರಿಗೆ ಆಜ್ಞಾಪಿಸ್ತಾ ಇದ್ದೇನೆ, ನೀವು ಹೊರಟು ಹೋಗಿ ಲೋಕದ ಎಲ್ಲಾ ಜನರಿಗೆ ಸುವಾರ್ತೆಯನ್ನು ಸಾರಬೇಕು ಮತ್ತು ಅವರನ್ನ ಶಿಷ್ಯರನ್ನ ಮಾಡಬೇಕು. ಸೊ ಯೇಸುವಿನ ಆಜ್ಞೆ, ರಿಕ್ವೆಸ್ಟ್ ಅಲ್ಲ ಇದು, ಆತನ ಬೇಡಿಕೆ ಅಲ್ಲ, ಆತನ ಆಜ್ಞಾಪನೆ. ಇಟ್ ಈಸ್ ದ ಕವನೆಂಟ್. ಇದೊಂದು ಒಡಂಬಡಿಕೆ ತನ್ನ ಶಿಷ್ಯರ ಜೊತೆಯಲ್ಲಿ ಯೇಸು ಮಾಡಿಕೊಂಡಿರೋದು. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಸೊ ಸಭೆಯ ಪ್ರಮುಖವಾದಂತ ಕಾರ್ಯ ಸುವಾರ್ತೆ ಸಾರುವುದು, ಶಿಷ್ಯರನ್ನಾಗಿ ಮಾಡುವುದು. ಪ್ರೀಚ್ ದ ಗಾಸ್ಪಲ್, ಮೇಕ್ ದ ಡಿಸೈಪಲ್ಸ್. ಎಲ್ಲಿಯವರೆಗೂ? ಎಲ್ಲಾ ದೇಶಗಳ ಜನರಿಗೆ. ಲೋಕದವರಿಗೂ, ಆಲ್ ದ ನೇಷನ್ಸ್. 17 ಮತ್ತು 18ನೇ ಶತಮಾನದಲ್ಲಿ ಈ ಕರ್ತನಾದ ಯೇಸು ಕ್ರಿಸ್ತನ ಈ ಆಜ್ಞೆಯನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಸಭೆಗಳು ಮತ್ತು ಕೆಲವು ಭಕ್ತರುಗಳು ಇದನ್ನ ಪರಿಗಣಿಸಿ 18 ಮತ್ತು 19ನೇ ಶತಮಾನದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಅವರು ಪ್ರಪಂಚದ ಬೇರೆ ಬೇರೆ ಮೂಲೆಗಳಿಗೆ ಹೋದ್ರು. ಮತ್ತು ಭಾರತ ದೇಶಕ್ಕೂ ಆ ದಿನಗಳಲ್ಲಿ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಂದ ಸುವಾರ್ತಿಕರು, ಮಿಷನರಿಗಳಾಗಿ ನಮ್ಮ ದೇಶಕ್ಕೆ ಬಂದು ಸುವಾರ್ತೆಯನ್ನು ಸಾರಿ ಇವತ್ತು ನಾವು ಆ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ ಮಾಡಿದರು. ಮೊದಲನೇ ಶತಮಾನದ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ದ್ವಾರೋಹಣವಾದ ದಿನದಿಂದ ಆತನನ್ನು ನಂಬಿದಂತಹ ಆತನ ಹಿಂಬಾಲಕರು ಆತನು ಕೊಟ್ಟ ಆಜ್ಞೆಯನ್ನ ಇದುವರೆಗೂ ಮಾಡುತ್ತಾ ಬಂದಿದ್ದಾರೆ. 21ನೇ ಶತಮಾನದಲ್ಲಿರುವಂತ ನಮಗೂ ಕೂಡ ಈ ಒಂದು ಸತ್ಯಾಂಶವು
ತಿಳಿಯುವ ಹಾಗೆ ದೇವರು ನಮಗೆ ಭಕ್ತರುಗಳ ಮೂಲಕವಾಗಿ, ಸೇವಕರುಗಳ ಮೂಲಕವಾಗಿ ನಮಗೆ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಆದ್ರಿಂದ ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ, ಪ್ರತಿ ಸಭೆಯ ಕರ್ತವ್ಯ ಕಾಂಪ್ಲೀಟ್ ಆಗಿ, ಅಂದ್ರೆ ನಾವು ಸಭೆಯಾಗಿ ಸೇರಿ ಬರುವಾಗ ನಮ್ಮೆಲ್ಲರ ಕರ್ತವ್ಯ ಮತ್ತು ಸಭೆಯ ಉದ್ದೇಶ ಸುವಾರ್ತೆಯನ್ನು ಸಾರುವುದು. ಸೊ ಹಾಗಾದ್ರೆ ಸುವಾರ್ತೆ ಸಾರುವುದ ಪ್ರೈಮ್ ಡ್ಯೂಟಿ ಆಫ್ ಎವ್ರಿ ಬಿಲೀವರ್ ಆರ್ ಎವ್ರಿ ಫಾಲೋವರ್ ಆಫ್ ಕ್ರೈಸ್ಟ್, ಎವ್ರಿ ಚರ್ಚ್, ಲೋಕಲ್ ಚರ್ಚ್ ಅಂಡ್ ಎವ್ರಿ ಫ್ಯಾಮಿಲಿ. ಕ್ರಿಸ್ತನನ್ನು ನಂಬಿದಂತ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಕುಟುಂಬವು, ಕ್ರೈಸ್ತ ಕುಟುಂಬವು, ಪ್ರತಿಯೊಂದು ಸಭೆಯು ಇದನ್ನೇ ಮಾಡಬೇಕಾಗಿದೆ. ನಮಗೆ ಪಾಸ್ಟರ್ ಫಿಲಿಪ್ ಅಂತ ಹೇಳುವಂತವರು 1980ರ ದಶಕದ ಪ್ರಾರಂಭದ, ಈಗಲೂ ಇದ್ದಾರೆ ನಮ್ಮ ಏರಿಯಾದಲ್ಲಿ, ಅವರು ವಾಸ ಮಾಡ್ತಾ ಇದ್ದಾರೆ, ಇಸ್ ಫ್ರಮ್ ಆಸ್ಟ್ರೇಲಿಯಾ. ಅವರು ಒಂದು ಕತೆ ಹೇಳೋರು ನಾವು ಶಿಷ್ಯತ್ವದ ಪಾಠಗಳನ್ನು ಕಲಿಯುವಾಗ. ಸೊ ಅವರ ಮನೆಗೆ, ಇದು ಒಂದು ಕ್ರೈಸ್ತ ಕುಟುಂಬ, ಸೇವೆ ಮಾಡ್ತಾ ಇದ್ದಂತ ಕುಟುಂಬ. ಆ ಕುಟುಂಬದಲ್ಲಿ ಒಬ್ಬ ಹುಡುಗ ಇದ್ನಂತೆ. ಅವನಿಗೆ ವಾಚ್ ಅನ್ನುವಂತ ವಿಷಯ ಬಹಳ, ಅವನಿಗೆ ಆ ವಾಚ್ ತಕೊಳ್ಬೇಕನ್ನುವಂತ ಮನಸ್ಸು ಅವನಲ್ಲಿ ಬಂತು. ಕುಳಿತುಕೊಂಡಾಗ, ಎದ್ದು ಹೇಳಿದಾಗ ಅವರ ತಂದೆ ತಾಯಿ ಹೇಳ್ತಾನೆ, ದಯವಿಟ್ಟು ನನಗೆ ವಾಚ್ ಕೊಡಿಸಿ, ವಾಚ್ ಕೊಡಿಸಿ, ವಾಚ್ ಕೊಡಿಸಿ ಅಂತ ಹೇಳ್ತಾನೆ. ಅವ್ರು ಹೇಳಿದಂತ, ಮಗ ನೀವು ಪ್ರಾರ್ಥನೆ ಮಾಡು, ಯಾಕಂತ ಹೇಳಿದ್ರೆ ನಮಗೆ ಅಷ್ಟೊಂದು ಸೌಕರ್ಯ ಇಲ್ಲ, ಆದ್ರಿಂದ ನಾವು ನಿನಗೆ ಕೊಡಿಸ್ಲಿಕ್ಕೆ ಆಗುವುದಿಲ್ಲ, ನೀನು ಪ್ರಾರ್ಥನೆ ಮಾಡು, ಒಂದು ವೇಳೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಆತನು ನಿನಗೆ ಸಹಾಯ ಮಾಡ್ಯಾನು ಎಂಬುದಾಗಿ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರವಾಗಿ ಅವನು ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡಿದ್ದ. ಯಾವಾಗಲೂ ಆತನು ಮನೆಗೆ ಬಂದವ್ರ ಜೊತೆಲೆಲ್ಲ ಮನೆಗೆ ಬರುವಾಗ ಅವ್ರದನ್ನ ವಾಚ್ ವಾಚ್ ಅಂತ ಹೇಳಿ ಕೇಳೋನಂತೆ. ತಂದೆ ತಾಯಿಗಳನ್ನು ಕೇಳೋನು, ಬೇರೆಯವರನ್ನು ಕೇಳ್ತಾ ಇರುವಾಗ ಆ ತಂದೆ ಹೇಳಿದ್ರಂತೆ ಬೇಸರ್ಕೊಂಡು, ಮಗ ನೀನು ಬಂದವ್ರ ಜೊತೆಲೆಲ್ಲ ಕೇಳೋದು ಚೆನ್ನಾಗಿರೋದಿಲ್ಲ ಅಂತೇಳಿ ಹೇಳಿದಂತೆ. ಹೇಳುವಾಗ ಸರಿ ಇವನು ಒಂದು ಬಾಯ್ಪಾಠ ವಚನ ಮಾಡ್ಕೊಂಡಂತೆ. ಸೊ ಆ ಬಾಯ್ಪಾಠ ವಚನ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಇದೆ, ನನಗೆ ಅದು ಸಿಗ್ಲಿಲ್ಲ ಅದರ ರೆಫರೆನ್ಸು. ಅಲ್ಲಿ ಏನಂತ ಹೇಳಿದ್ರೆ, ನಾನು ನಿಮಗೆ ಹೇಳುವುದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರಿಕೆಯಾಗಿರಿ. ನಾನು ನಿಮಗೆ ಹೇಳುವುದನ್ನ ಎಲ್ಲರಿಗೂ ಹೇಳುತ್ತೇನೆ. ವಾಟ್ ಐ ಆಮ್ ಟೆಲಿಂಗ್ ಟು ಎವ್ರಿಬಡಿ ಐ ಟೆಲ್ ಯು ವಾಚ್. ಸೊ ಇವನು ಆ ಒಂದು ವಚನವನ್ನು ಬಾಯ್ಪಾಠ ಮಾಡಿಕೊಂಡು ಬಂದಂತವ್ರ ಜೊತೆಲೆಲ್ಲ ಊಟ ಕುಳಿತುಕೊಳ್ಳುವಾಗ, ಗೆಸ್ಟ್ಸ್ ಎಲ್ಲಾರು ಬರುವಾಗ ಟೇಬಲ್ ಅಲ್ಲಿ ಊಟ ಕುಳಿತುಕೊಳ್ಳುವಾಗ, ಸೊ ನಾನೊಂದು ಬಾಯ್ಪಾಠ ವಚನ ಹೇಳ್ತೀನಿ ಅಂತ ಹೇಳಿ ಹೇಳಿದಂತೆ. ಏನಂತೇಳಿ ಈ ವಚನ ಹೇಳೋನಂತೆ. ಅವನಿಗೆ ವಾಚಿನ ಮೇಲೆ ಬಹಳ ಆಸೆ ಇದ್ದು ಅದನ್ನು ಕೊಂಡುಕೊಳ್ಬೇಕನ್ನುವಂತ ಆಸಕ್ತಿ ಇದ್ದದ್ರಿಂದ, ಐ ಟೆಲ್ ಟು ಎವ್ರಿ ಒನ್ ವಾಚ್ ಅನ್ನಂತೆ. ನಾನು ನಿಮಗೆ ಹೇಳುವುದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರಿಕೆಯಾಗಿದೆ ಅನ್ನುವಂಥ ಪದಾನ ವಾಚ್, ತನಗೆ ಬೇಕಂತ ವಾಚ್. ಸೊ ಇಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕುಳಿತುಕೊಳ್ಳುವಾಗ, ನಿಂತುಕೊಳ್ಳುವಾಗ, ಕೆಲಸ ಮಾಡುವಾಗ ನಮ್ಮ ಉದ್ದೇಶ ಆತನ ಸುವಾರ್ತೆಯನ್ನು ಸಾರುವಂತದ್ದಾಗಬೇಕು. ದ ಪ್ರೈಮ್ ಡ್ಯೂಟಿ ಆಫ್ ದ ಎವ್ರಿ ಬಿಲೀವರ್, ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ವೊಕೇಶನ್. ಅವ್ರ ಏನ್ ಕೆಲಸ ಇರ್ಲಿ, ನೀವು ಅಡಿಗೆ ಮಾಡ್ತಾ ಇದ್ದೀರೋ, ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ನೀವು ಸ್ಟಡಿ ಮಾಡ್ತಾ ಇದ್ದೀರೋ, ನೀವು ಏನಾದ್ರೂ ಇರ್ಲಿ, ನಿಮ್ಮ ಪ್ರೊಫೆಷನ್, ನಿಮ್ಮ ಉದ್ಯೋಗ, ನಿಮ್ಮ ಪ್ರಮುಖವಾದ ಉದ್ದೇಶ ಹೋಗಿರಿ, ಸುವಾರ್ತೆಯನ್ನು ಸಾರಿರಿ. ಸೊ ಯೇಸು ನಮಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಇದನ್ನ ನಾವು ಮರೆಯಬಾರದು. ಯೇಸು ತನ್ನ ಶಿಷ್ಯರಿಗೆ ಆ ಕಡೆ ದಿನದಲ್ಲಿ ಅವರಿಗೆ ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರಂತ ತಿಳ್ಕೊಳ್ಳೋದಕ್ಕಾಗುದಿಲ್ಲ. ಯಾರೋ ಮಾಡ್ತಾರಲ್ಲ ಬಿಡಿ, ನನಗೆ ಆ ವರ ಇಲ್ಲ. ನೋ ಎಕ್ಸ್ಕ್ಯೂಸ್ ಅಟ್ ಆಲ್ ಮೈ ಡಿಯರ್ ಸಿಸ್ಟರ್ ಅಂಡ್ ಬ್ರದರ್. ನೀವು ಯಾರೇ ಆಗಿರಿ, ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ, ಆತನ ಸಾಕ್ಷಿಗಳಾಗಿರ್ಬೇಕು. ವಾಟ್ ಈಸ್ ಇಸ್ ವಿಟ್ನೆಸ್? ಗೋ ಆನ್ ಟೆಲ್ ಅಬೌಟ್ ಜೀಸಸ್ ಕ್ರೈಸ್ಟ್. ಇವತ್ತು ಯೇಸುವಿನ ಹೆಸರನ್ನು ನಾವು ಹೇಳದಿದ್ದರೆ, ಪೌಲ್ ಹೇಳ್ತಾನೆ, ಅಯ್ಯೋ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳ, ಸಾರಲೇಬೇಕೆಂಬ ನಿರ್ಬಂಧ ನನ್ನಲ್ಲಿದೆ.
1 ಕೊರಿಂಥ 9:16 ಸಾರಲೇಬೇಕೆಂಬುದು ನಿರ್ಬಂಧ. ಆಮೇಲೆ ಅದೇ ಪೌಲನು ರೋಮಾಪುರದವರು ಬರೆದ ಪತ್ರ 1:14 ಹೇಳ್ತಾನೆ, ಋಣ, ಇಟ್ ಇಸ್ ಅ ಡೆಟ್ ಅಪಾನ್ ಮೀ. ಸೊ ಸಾರಲೇಬೇಕೆಂಬ ನಿರ್ಬಂಧ, ಕಂಪಲ್ಷನ್, ಸಾರಲೇಬೇಕೆಂಬಂತ ಸಾಲ ನಮ್ಮ ಮೇಲಿದೆ. ಎಲ್ಲಿಯವರೆಗೂ? ಯಾಕಂತ ಹೇಳಿದ್ರೆ ಕ್ರಿಸ್ತನು ನಮ್ಮನ್ನು ಆ ಪಾಪಗಳ ಬಂಧನದಿಂದ, ಶಿಕ್ಷೆಯಿಂದ ಬಿಡಿಸಿದ್ದಾನೆ. ಆತನು ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರವಾಗಿ ನಮ್ಮ ಸಲುವಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಆತನು ಈ ರಕ್ಷಣೆಯನ್ನು ಸಂಪಾದಿಸಿದ್ದಾನೆ. ಈ ರಕ್ಷಣೆಯು ಜನರಿಗೆ ಮುಟ್ಟಬೇಕು. ಜನರಿಗೆ ಮುಟ್ಟಬೇಕಾದ್ರೆ ಅದನ್ನು ತಿಳಿಸುವವರು ಬೇಕು. ರೋಮ 10ನೇ ಅಧ್ಯಾಯ ಹೇಳ್ತಾನೆ, ಸಾರುವವರಿಲ್ಲದೆ ಕೇಳುವುದೆಲ್ಲಿ? ಸಾರುವವರು ಕಳಿಸಲ್ಪಡದಿದ್ದರೆ ಅವರು ಹೇಳುವುದು ಹೇಗೆ? ಕೇಳಲ್ಪಡದಿದ್ದರೆ ನಂಬುವುದು ಹೇಗೆ? ನಂಬದಿದ್ದರೆ ರಕ್ಷಣೆ ಹೊಂದುವುದು ಹೇಗೆ? ಸಿ, ಇಟ್ ಇಸ್ ಅ ಲಿಂಕ್. ಇದು ಒಂದಕ್ಕೊಂದು ಸರಣಿ ಇದೆ. ಆದ್ದರಿಂದ ದ ಅರ್ಜೆಂಟ್ ಕಾಲ್ ಇಸ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಡ್ಬೇಡಿ. ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್. ನಿಮ್ಮ ದಾರಿಗಳಿಗೆ ಹೋಗ್ರಿ, ನಿಮ್ಮ ಮನೆಗಳು ಮುಂದೆ ಹೋಗ್ರಿ. ನೀವತ್ತು ಹೋಗ್ಲಿಕ್ಕೆ ದೂರ ದೇಶಗಳಿಗೆ ಹೋಗ್ಬೇಕಾಗಿಲ್ಲ. ದೇಶಗಳೇ ನಮ್ಮ ಭಾರತ ದೇಶದಲ್ಲಿ ನಮ್ಮ ನೆಕ್ಸ್ಟ್ ಸ್ಟ್ರೀಟ್ ಅಲ್ಲಿ ಇದೆ. ಯೇಸುವಿನ ಕರೆ, ಹೊರಟು ಹೋಗ್ರಿ. ಗೋ ಔಟ್. ಇನಿಷಿಯೇಟಿವ್ ತಗೊಳ್ಬೇಕು. ಐ ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್ ಟು ಗೋ ಔಟ್. ನಾನು ಹೊರಟು ಹೋಗ್ಲಿಕ್ಕೆ ನಾನು ಮನಸ್ಸು ಮಾಡಬೇಕು. ಸೊ ಹೊರಟು ಹೋಗುವಾಗ ನೋಡಿ, 200 ವರ್ಷಗಳ ಹಿಂದೆ ಅಷ್ಟೊಂದು ಸೌಕರ್ಯಗಳಿಲ್ಲದೆ ಇದ್ದ ಸಮಯಗಳಲ್ಲಿ ಜನರು ಅನೇಕ ತಿಂಗಳುಗಳ ಕಾಲ ದೋಣಿಯಲ್ಲಿ ಪ್ರಯಾಣ ಮಾಡಿ ಪ್ರಾಣಾಪಾಯಗಳನ್ನ ಎದುರಿಸುತ್ತಾ ಮಧ್ಯದಲ್ಲಿ ನಮ್ಮ ದೇಶಕ್ಕೆ ಬರಬೇಕಾಯಿತು. ಇವತ್ತು ಜನ ಸಂಚಲನೆ ಹೆಚ್ಚಾಗಿರುವುದರಿಂದ ನೇಪಾಳದಲ್ಲಿ ಯು ಕ್ಯಾನಾಟ್ ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್. ನೇಪಾಳಿಯನ್ಸೇ ನಿಮ್ಮ ಮಧ್ಯಮ ಬಳಿಗೆ ಬರ್ತಾರೆ. ಕೆಲವು ಸಮುದಾಯಗಳಿಗೆ ನೀವು ಹೋಗ್ಲಿಕ್ಕೆ ಆಗುವುದಿಲ್ಲ, ಬಟ್ ಆ ಸಮುದಾಯಗಳ ಜನರೇ ವಲಸೆಯಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಬಟ್ ವಿ ಹ್ಯಾವ್ ಟು ಗೋ. ಸೊ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಬಿಕಾಸ್ ದ ಗುಡ್ ನ್ಯೂಸ್, ಸುವಾರ್ತೆ ಅಂದ್ರೇನು? ಇಟ್ ಈಸ್ ಶುಭ ಸಂದೇಶ. ವಾಟ್ ಈಸ್ ದ ಗುಡ್ ನ್ಯೂಸ್? ಈ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, 1 ಕೊರಿಂಥದವರಿಗೆ ಬರೆದ ಪತ್ರ 15ನೇ ಅಧ್ಯಾಯ 3ನೇ ವಾಟ್ ಇಸ್ ದ ಗಾಸ್ಪೆಲ್? 1 ಕೊರಿಂಥ 15:3 ಶಾಸ್ತ್ರದಲ್ಲಿ ಮುಂತಿಳಿಸಿರೋ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. 4 ಶಾಸ್ತ್ರದ ಪ್ರಕಾರವೇ 3ನೇದಲ್ಲಿ ಎಬ್ಬಿಸಲ್ಪಟ್ಟನು. ಜೀಸಸ್ ಕ್ರೈಸ್ಟ್ ಇಸ್ ದ ಗುಡ್ ನ್ಯೂಸ್. ವಾಟ್ ಇಸ್ ದ ಗುಡ್ ನ್ಯೂಸ್? ಸುವಾರ್ತೆ ಅಂದ್ರೇನು? ಯೇಸು ಕ್ರಿಸ್ತ. ಸುಮಾರು ಒಂದು 70-80 ವರ್ಷದ ಮಾತು. ನನಗೆ ಒಬ್ರು ಡಾಕ್ಟರ್ ಆನಂದ್ ಕುಮಾರ್ ಅಂತ ಹೇಳಿದ್ರು, ಮಂಗಳೂರು ಥಿಯಾಲಜಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ಅವರು ಹೇಳಿದ ಮಾತು, ಅವರು ಮಂಗಳೂರಿನ ಬೀದಿಗಳಲ್ಲಿ ಸುವಾರ್ತೆ ಸಾರಲಿಕ್ಕೆ ಹೋಗುವಾಗ ಕೆಲವು ಹಿಂದೂ ತೀವ್ರವಾದಿಗಳು ಅವರನ್ನ ನಿಲ್ಲಿಸಿ ಪ್ರಶ್ನೆ ಮಾಡಿದ್ರಂತೆ. ನನಗೆ ಒಂದೆರಡು ಪದಗಳಲ್ಲಿ ಹೇಳಬೇಕು. ಹಿಂದೂ ಧರ್ಮದಲ್ಲಿ ಇಲ್ಲದೇ ಇರುವಂತದ್ದು ಕ್ರೈಸ್ತ ಧರ್ಮದಲ್ಲಿ ಇರುವಂತ ಶ್ರೇಷ್ಠತೆ ಏನ್ರಿ? ನನಗೆ ನಿಮ್ಮ ವಿವರಣೆಗಳೆಲ್ಲ ಬೇಡ, 1-2 ಪದಗಳಲ್ಲಿ ಹೇಳ್ರಿ ಅಂತ ಹೇಳಿದ್ರಂತೆ. ಆಗ ಅವರಿಗೆ ಜ್ಞಾಪಕ ಬಂದಿದ್ದು, ಹಿಂದೂ ಧರ್ಮದಲ್ಲಿ ಇಲ್ಲದೆ ಇರುವಂತದ್ದು ಕ್ರೈಸ್ತ ಧರ್ಮದಲ್ಲಿ ಇರುವಂತದ್ದು ಯೇಸು ಕ್ರಿಸ್ತನು. ಜೀಸಸ್ ಕ್ರೈಸ್ಟ್ ಈಸ್ ದ ಗುಡ್ ನ್ಯೂಸ್ ಆಫ್ ದ ವರ್ಲ್ಡ್. ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ನರೋತಾರ ಎತ್ತಿ ಬಂದಂತ ಯೇಸು ಕ್ರಿಸ್ತನು ನಮ್ಮ ಸಾರುವ ಸುವಾರ್ತೆಯಾಗಿದ್ದಾನೆ. ಈ ಯೇಸು ಕ್ರಿಸ್ತನು
ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ನಮ್ಮ ಪಾಪ ಪರಿಹಾರದ ಕಾರ್ಯವನ್ನ ಆತನು ಸ್ವಂತ ರಕ್ತವನ್ನು ಸುರಿಸುವುದರ ಮೂಲಕವಾಗಲ್ಲದೆ ಬೇರೆ ವಿಧಾನ ದೇವರ ದೃಷ್ಟಿಯಲ್ಲಿ ಇಲ್ಲದೇ ಇದ್ದರಿಂದ ಆತನು ತನ್ನ ಪ್ರಾಣವನ್ನು ಕೊಟ್ಟನು ಮತ್ತು ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮ ಮೇಲೆ ಮರಣ ಅಧಿಕಾರ ಮಾಡ್ತಾ ಇದ್ರಿಂದ ಆ ಮರಣದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಆತನು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ದಿಸ್ ಇಸ್ ದ ಗುಡ್ ನ್ಯೂಸ್ ವಿ ಹ್ಯಾವ್ ಟು ಟೆಲ್ ಎನಿ ಟೈಮ್ ಫಾರ್ ದಿಸ್ ವರ್ಲ್ಡ್. ಈ ಸುವಾರ್ತೆಯನ್ನ ನಾವು ಜನರಿಗೆ ತಿಳಿಸಲೇಬೇಕು. ವಾಟ್ ಇಸ್ ದ ಗುಡ್ ನ್ಯೂಸ್? ಜೀಸಸ್ ಕ್ರೈಸ್ಟ್ ಇಸ್ ದ ಗುಡ್ ನ್ಯೂಸ್. ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರವಾಗಿ ಶಿಲುಬೆಯಲ್ಲಿ ಸತ್ತನು, ಉಣಲ್ಪಟ್ಟನು, 3ನೇ ದಿವಸದಲ್ಲಿ ಎದ್ದು ಬಂದನು. ಆತನನ್ನು ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕಂತೇಳಿ ಆತನು ಬಂದನು. ಯೇಸು ಸ್ವಾಮಿಯು ಈ ಒಂದು ಗುಡ್ ನ್ಯೂಸ್ ನ ವಿಷಯದಲ್ಲಿ, ಸುವಾರ್ತೆ ವಿಷಯದಲ್ಲಿ ನಿಕೋದೇಮನ ಜೊತೆಯಲ್ಲಿ ಮಾತನಾಡುವಾಗ ಯೋಹಾನ ಬರೆದ ಸುವಾರ್ತೆ ಅಧ್ಯಾಯ 3:16 ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು. ಯೇಸು ಕ್ರಿಸ್ತನ ಅಲ್ಲದೆ ಈ ಸುವಾರ್ತೆಯ ಪ್ರಾಮುಖ್ಯತೆಯನ್ನ, ಈ ಸುವಾರ್ತೆಯ ಶ್ರೇಷ್ಠತೆಯನ್ನ, ಈ ಸುವಾರ್ತೆಯ ಹಿನ್ನೆಲೆಯನ್ನ ಇನ್ನೊಬ್ಬರು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ದೇವರ ಕುಟುಂಬದಲ್ಲಿ ಈ ಸುವಾರ್ತೆಯನ್ನು ಮಾನವರಿಗೆ ತರುವುದಕ್ಕೋಸ್ಕರವಾಗಿ ತಂದೆ, ಮಗ, ಪರಿಶುದ್ಧಾತ್ಮ ತೆಗೆದುಕೊಂಡಂತ ಅನಾದಿ ಕಾಲದಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು, ಅವುಗಳನ್ನು ಕಾರ್ಯರೂಪವಾಗಿ ಹಂತವಾಗಿ ಮಾನವ ಚರಿತ್ರೆಯಲ್ಲಿ ಮಾಡಿದ್ದು ಅವರಿಗೆ ಗೊತ್ತೇ ವಿನಃ ಮಾನವರಾದ ನಮಗೆ ಆ ಸುವಾರ್ತೆಯ, ಆ ರಕ್ಷಣೆಯ ಸಂಪೂರ್ಣ ಮಾಹಿತಿ ನಮಗಿಲ್ಲ. ಒಂದು ವೇಳೆ ಪ್ರಕಟವಾಗಿರುವಂತ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಬಹುದು, ಆದರೆ ಅದರ ಪೂರ್ಣ ಪರಿಜ್ಞಾನ ಯೇಸು ಕ್ರಿಸ್ತನಿಗೆ ಉಂಟು. ಆದ್ರಿಂದ ಆತನು ನಿಕೋದೇಮನಿಗೆ ಮಾತನಾಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. ಹೌ ಮಚ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಆತನ ಪ್ರೀತಿಗೆ ಮಿತಿ ಇಲ್ಲ. ಆತನ ಪ್ರೀತಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಲ್ಲ, ಬಟ್ ಅನುಭವಿಸಿದ್ದೇವೆ. ಇಂಥ ಪಾಪಿಯಾದ ನನ್ನನ್ನು ಆತನು ಪ್ರೀತಿ ಮಾಡಿದನಲ್ಲ ಅಂತೇಳಿ ನಮ್ಮ ಪಾಪಮಯವಾದ ಜೀವಿತವನ್ನು ನಾವು ನೆನಪಿಸಿಕೊಳ್ಳುವಾಗ ಆತನ ಪ್ರೀತಿಯ ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥವಾಗ್ತದೆ. ಸೊ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನೊಬ್ಬನೇ ಮಗನನ್ನು ಕೊಟ್ಟನು. ಯಾಕಂತೆ ಒಬ್ಬನೂ ನಾಶವಾಗಲಿ, ಆತನನ್ನು ನಂಬುವ ನಂಬಿಕೆ ಬಹಳ ಪ್ರಾಮುಖ್ಯ. ಯೇಸುವಿನ ರಕ್ಷಣಾ ಕಾರ್ಯವಾಯಿತು. ಯೇಸುವಿನ ರಕ್ಷಣಾ ಕಾರ್ಯವನ್ನು ಸಾರುವಂತವರು ಸಿದ್ಧರಿದ್ದಾರೆ. ಸಾರಿದ ಮೇಲೆ ಅದನ್ನು ನಂಬುವ ಪ್ರತಿಯೊಬ್ಬನು ನಾಶವಾಗದೆ, ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕಂತ ಸುವಾರ್ತೆಯನ್ನು ಕೇಳಿದವನು ದೇವರ ಆಸೆ, ಯೇಸು ಕ್ರಿಸ್ತನ ಆಸೆ, ಒಬ್ಬನೂ ನಾಶವಾಗದು. ಟುಡೇ ಇಫ್ ಯು ಹರ್ಡ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನು ನಿನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಅನ್ನುವಂತ ಈ ಸಂದೇಶವನ್ನ ಯಾವುದೇ ವ್ಯಕ್ತಿ ಕೇಳಿಸಿಕೊಂಡ್ರೆ ಸಾಕು, ಅವನ ನಾಶವಾಗಬಾರದನ್ನುವಂಥದ್ದು ಆ ರಕ್ಷಣೆಯನ್ನು ಸಿದ್ಧ ಮಾಡಿದಂತ ಕರ್ತನ ಉದ್ದೇಶ. ಸೊ ಆದ್ರಿಂದ ಒಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕಂತೆಲ್ಲ ಆತನ ಮನಸ್ಸು ಮಾಡಿರುವುದರಿಂದ ಆತನು ತನ್ನ ಶಿಷ್ಯರಿಗೆ ಹೇಳಿರುವುದು, ಹೋಗಿರಿ ಸುವಾರ್ತೆ ಸಾರಿ. ನೀವು ಸಾರದಿದ್ದರೆ ಅವರು ನಂಬಿಕೆ ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ವೇಳೆ ನೀವು ಸಾರಿ ಅವ್ರ ನಂಬಿಕೆ ಇಡದಿದ್ದರೆ ಅದರ ಪ್ರತಿಫಲ ಬೇರೆ ಅವರಿಗೆ. ಆದರೆ ನೀನು ಸಾರದೆ ಹೋದ್ರಿಂದ, ನೀನು ಹೇಳದೆ ಹೋದುದರಿಂದ ಅವರು ನಂಬಲಿಕ್ಕಾಗಲಿಲ್ಲ. ಆದ್ದರಿಂದ ಅವರು ನಿತ್ಯವಾದಂತ ನಾಶನಕ್ಕೆ ಗುರಿಯಾಗ್ತಾರೆ. ಸೊ ದೇವರಿಗೆ ಒಬ್ಬರೂ ನಾಶವಾಗುವುದು ಇಷ್ಟವಿಲ್ಲ, ಎಲ್ಲರೂ ರಕ್ಷಿಸಲ್ಪಡಬೇಕು. ಅದಕ್ಕಾಗಿ
ತನ್ನ ಮಗನಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಮಗನನ್ನ ಒಪ್ಪುವಂತೆ ಮಾಡಿ ಮನವೊಲಿಸಿ ಈ ಲೋಕಕ್ಕೆ ಕಳಿಸಿಕೊಟ್ಟ. ಉದ್ದೇಶ, ನೀನು ಹೋಗಿ ಜನರನ್ನ ಪಾಪಗಳಿಂದ ಬಿಡಿಸು. ಸೊ ಯೇಸು ಕ್ರಿಸ್ತನು ತಂದೆಯ ಮಾತಿಗೆ ವಿಧೇಯನಾಗಿ ಆತನು ನಮ್ಮ ರಕ್ಷಣೆಗೋಸ್ಕರವಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ತಂದೆಯ ಮಾತನ್ನು ನೆರವೇರಿಸಿ ನಮಗೆ ರಕ್ಷಣಾ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಆದರೆ ಈ ರಕ್ಷಣಾ ಮಾರ್ಗ ಸಿದ್ಧ ಮಾಡಿದ್ರೆ ಅಷ್ಟೇ ಸಾಲುವುದಿಲ್ಲ. ಸಿದ್ಧ ಮಾಡಿದಂತ ಕರ್ತನಿಗೆ ಅಷ್ಟು ಮಾತ್ರ ಸೀಮಿತವಾಗಿದ್ದು, ತಂದೆಯಿಂದ ನೇಮಕವಾಗಿದ್ದು, ಮಗನೇ ನೀನು ಹೋಗಿ ರಕ್ಷಣಾ ಮಾರ್ಗವನ್ನು ಸಿದ್ಧ ಮಾಡು. ಆದ್ರೆ ಅದನ್ನು ಸಾರುವಂತದ್ದು ನಾನ್ ತಕೊಳ್ತೀನಿ. ನೀನೇನ್ ಮಾಡ್ಬೇಕಂತ ಹೇಳಿದ್ರೆ, ನೀನು ಈ ಲೋಕದಲ್ಲಿ ಜೀವಿಸುವಷ್ಟರ ಮಟ್ಟಿಗೆ ನೀನು ಹಿಂಬಾಲಕರನ್ನು ಇಟ್ಟುಕೋ. ಅದಕ್ಕೆ ನಾನು ಯಾರನ್ನು ನಿನ್ನ ಬಳಿಗೆ ಕಳಿಸ್ತೀನೋ ಅವರನ್ನ ನೀನು ಸಿದ್ಧ ಮಾಡಬೇಕು. ನಿನ್ನಲ್ಲಿ ನಾನು ಕೊಟ್ಟಂತ ದರ್ಶನ ಅವರಿಗೆ ನೀನು ತಿಳಿಸಬೇಕು. ಅವರು ಆ ದರ್ಶನವನ್ನು ಹೊಂದಿದ್ದಾದ ಮೇಲೆ ನೀನು ಈ ಲೋಕವನ್ನು ಬಿಟ್ಟು ಬರುವಾಗ ಆ ಕೆಲಸವನ್ನು ಅವರು ಮುಂದುವರಿಸ್ತಾರೆ. ಅದು ನಿನ್ನ ಕೆಲಸವಲ್ಲ ಅಂತೇಳಿ ತಂದೆಯು ಮಗನಿಗೆ ಒಪ್ಪಿಸಿದಂತ ಕೆಲಸವನ್ನ ಮಾಡಿ ಮುಗಿಸಿದಂತ ಪೂರ್ಣ ತೃಪ್ತಿಯನ್ನ ಯೋಹಾನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ತಂದೆಯಾದ ದೇವರ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಮಾತನಾಡುವಾಗ ಅದನ್ನು ಸ್ಪಷ್ಟೀಕರಿಸಿದ್ದಾನೆ. ಆತನಲ್ಲಿ ಹೇಳ್ತಾನೆ, ತಂದೆಯೇ, ನಾನು ಇನ್ನು ಮೇಲೆ ಲೋಕದಲ್ಲಿ ಇರೋದಿಲ್ಲ, ಇವರು ಲೋಕದಲ್ಲಿದ್ದಾರೆ, ಇವರು ನಿನ್ನ ಹೆಸರನ್ನು ತಿಳಿದಿದ್ದಾರೆ, ನೀನು ಇವರನ್ನು ಕಾಯಬೇಕು, ನನ್ನನ್ನು ಕಾಯ್ದ ರೀತಿಯಲ್ಲಿ ಇವರನ್ನು ಕಾಯಬೇಕು, ಮತ್ತು ಇವರ ಮೂಲಕವಾಗಿ ಯಾರು ನಿನ್ನನ್ನು ನಂಬುತ್ತಾರೋ ಅವರನ್ನು ಕಾಯಬೇಕಂತೇಳಿ ಒಂದು ಸುಂದರವಾದಂತ ಪ್ರಾರ್ಥನೆಯನ್ನ ತಂದೆಯಾದ ದೇವರೊಟ್ಟಿಗೆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ್ದನ್ನ ಯೋಹಾನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಸೊ ಈಗ ಶಿಷ್ಯರ ಕರ್ತವ್ಯ ಯೇಸುವಿನ ಆಜ್ಞೆಗೆ ಒಳಪಡಬೇಕು. ತಂದೆಯ ಆಜ್ಞೆಗೆ ಒಳಪಟ್ಟು ಹೇಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮಾನವನಾಗಿ ಅನೇಕವಾದಂತಹ ತ್ಯಾಗಗಳನ್ನು ಮಾಡಿದ, ದೀನನಾಗಿ ಬಡ ಜನರ ಮಧ್ಯದಲ್ಲಿ, ಹಿಂದುಳಿದವರ ಮಧ್ಯದಲ್ಲಿ, ಅನಕ್ಷರ ಮಧ್ಯದಲ್ಲಿ, ಸಂಸ್ಕೃತಿಯ ಹೆಚ್ಚಿನ ಅರಿವಿಲ್ಲದ ಜನರ ಮಧ್ಯದಲ್ಲಿ ಆತನು ವಾಸ ಮಾಡಿದ. ಯೇಸುವು ಯಹೂದ್ಯನಾಗಿ ಜನಿಸಿದರು, ರಾಜಕುಲದಲ್ಲಿ ಜನಿಸಿದ್ರು ಕೂಡ ಆತನ ಶಿಷ್ಯರುಗಳು ಅವರೆಲ್ಲ ಸಾಮಾನ್ಯ ಯಹೂದಿಗಳಾಗಿದ್ದರು. ಯಾವ ಯಹೂದಿಗಳನ್ನ ಯೇಸುವು ಒಕ್ಕು ಬಳಕೆ ಮಾಡಿದನೋ ಅವರನ್ನ ಆತನ ಕಾಲದಲ್ಲಿದ್ದಂತಹ ಸಮುದಾಯಗಳು, ಯಹೂದಿ ಸಮುದಾಯಗಳು, ಏನು ಫಾರ್ವರ್ಡೆಡ್ ನಾಗರಿಕರು ಅಂತ ಹೇಳಿಕೊಡ್ತಾ ಇದ್ದಂತ ಆ ಯಹೂದ್ಯ ಮತಾವಲಂಬಿಗಳು ಯೇಸುವನ್ನ ಧಿಕ್ಕರಿಸಿದರು. ಕಾರಣ, ಈತನು ಒಬ್ಬ ಗುರುವೆನಿಸಿಕೊಂಡು ಜನಸಾಮಾನ್ಯರ ಜೊತೆಯಲ್ಲಿ ಒಡನಾಟ ಮಾಡ್ತಾನಲ್ಲ, ಈತನ ಆ ಒಂದು ಸೇವೆಯ ಡಿಗ್ನಿಟಿ, ಶಿಸ್ತನ್ನು ಈತನು ಪಾಲಿಸುತ್ತಿಲ್ಲ ಅಂತೇಳಿ ಯೇಸುವಿನ ಮೇಲೆ ಹೊರಿಸಿದಂತ ಆರೋಪಗಳು. ಆದರೆ ಸೃಷ್ಟಿಕರ್ತನಾದ ದೇವರು ಯಾವುದು ನಿಜವಾದದ್ದೆಂಬುದನ್ನು ತಿಳಿದಿದ್ದರಿಂದ ಆತನು ಜನರ ಸಂಪ್ರದಾಯ, ಕಟ್ಟುಪಾಡುಗಳು, ಸಮಾಜದ ರೀತಿ ನೀತಿಗಳನ್ನ, ಯಾವುದು ಸಮಾಜದ ಕಟ್ಟುಪಾಡುಗಳು, ನೀತಿ ನಿಯಮಗಳು ಸಾಮಾನ್ಯ ಜನರನ್ನ ಅನ್ಯಾಯ ಅಕ್ರಮಗಳಲ್ಲಿ ಜೀವಿಸುವುದಕ್ಕೆ ಬಿಟ್ಟು ತುಳಿತಕ್ಕೆ ಒಳಪಡಿಸ್ತಾ ಇದ್ದಾರೋ, ಏನು ತಿಳಿದಂತ ಜನರು ಅಥವಾ ನಾವು ಧರ್ಮಾಧಿಕಾರಿಗಳು ಅಥವಾ ನಾವು ದೇವಾಲಯ ಕಾಯುವಂತವರು ಅಂತೇಳಿ ಹೇಳ್ತಾ ಇದ್ದಾರೋ, ಅವರ ವಂಚನೆಗಳಿಗೆ ಒಳಗಾಗಿದ್ದಂತಹ ಜನಸಾಮಾನ್ಯರನ್ನ ಯೇಸುವು ನೇರವಾಗಿ ಸಂಧಿಸಿದ. ಅವರ ಕಷ್ಟಗಳಲ್ಲಿ, ಅವರ ಕಣ್ಣೀರಲ್ಲಿ, ಅವರ ಆಗು ಹೋಗುಗಳಲ್ಲಿ ಆತನು ಒಂದಾಗಿ ಬಳಕೆಯಾಗಿ ಜನಸಾಮಾನ್ಯರನ್ನ ಆತನು ದೇವರ ಕಡೆಗೆ ತಿರುಗಿಸುವಂತ ಪ್ರಯತ್ನವನ್ನು ಮಾಡಿದ. ಆತನ ಶಿಷ್ಯರು ಅದೇ ಆತನಿಂದ ಕಲಿತುಕೊಂಡ್ರು. ಈತನು ಯಾರು? ಈತನ ಮಾತನ್ನ ದೆವ್ವಗಳು ಕೇಳುತ್ತವೆ, ಈತನ ಮಾತನ್ನ ಗಾಳಿ ಕೇಳುತ್ತದೆ, ಸಮುದ್ರ ಕೇಳುತ್ತದೆ. ಈತನು ಮಾಡುವಂತ ಕಾರ್ಯಗಳು
ಯಾರು ಮಾಡಲಿಲ್ಲ. ಈತನು ಯಾರು? ಹೂ ಇಸ್ ದಿಸ್ ಮ್ಯಾನ್? ಆತನು ಬೇರೆ ಯಾರು ಅಲ್ಲ, ದೇವಾದಿ ದೇವನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೋಹಾನ್ 1ನೇ ಅಧ್ಯಾಯದಲ್ಲಿ ಸುವಾರ್ತೆಯಲ್ಲಿ ಹೇಳ್ತಾನೆ, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನನ್ನು ನೋಡಿದೆವು. ದೇವರ ಬಳಿಯಲ್ಲಿ ಇರತಕ್ಕಂತ ಒಬ್ಬನೇ ಮಗನಿಗಿರುವಂತ ಲಕ್ಷಣಗಳನ್ನ ಆತನಲ್ಲಿ ಆತನು ಜನಸಾಮಾನ್ಯರ ಮಧ್ಯದಲ್ಲಿ ಜೀವಿಸಿದಾಗಲೂ ದೇವ ಕುಮಾರನನ್ನುವುದನ್ನ ಆತನ ಬೋಧನೆಯಿಂದ, ಆತನ ಕಾರ್ಯಗಳಿಂದ ಮಾಡುತ್ತಾ, ತಂದೆಯು ಕೊಟ್ಟ ಕೆಲಸವನ್ನ ಆತನು ಮಾಡುತ್ತಾ ಬಂದನು. ಆತನು ಮಾಡುವಾಗ, ಆ ಕೆಲಸಗಳನ್ನು ಮಾಡುವಾಗ ಆತನು ದೇವರ ಸಂಪರ್ಕದಲ್ಲಿ ದೇವರನ್ನು ಬಿಟ್ಟು ಆತನೇನು ಮಾಡಲಿಲ್ಲ. ತಂದೆಯೇ ಯಹೂದ್ಯರ ಪ್ರಶ್ನೆಗಳಿಗೆ ಮಹಾ ಯಾಜಕರ, ಪರಿಸಾಯರ ಮತ್ತು ಶಾಸ್ತ್ರಿಗಳ ಮಾತುಗಳು, ಪ್ರಶ್ನೆಗಳನ್ನು ಕೇಳುವಾಗ ನಾನು ತಂದೆ ಏನ್ ಹೇಳ್ತಾನೋ ಅದನ್ನು ಮಾಡ್ಲಿಕ್ಕೆ ಬಂದೆ. ವಾಟ್ ದ ಲಾರ್ಡ್ ಆಸ್ಕ್ಡ್ ಟು ಡೂ, ಐ ಕೇಮ್ ಹಿಯರ್, ನಾಟ್ ಡೂ ಮೈ ಓನ್ ವಿಲ್. ನನ್ನ ಚಿತ್ತದಂತೆ ಮಾಡೋದಕ್ಕೆ ಬರಲಿಲ್ಲ. ಸೊ ಇದು ಕ್ರೈಸ್ತರು, ಯೇಸುವಿನ ಹಿಂಬಾಲಕರಾದಂತ ನಾವು ಇದನ್ನ ಚೆನ್ನಾಗಿ ನೆನ್ಕೊಳ್ಬೇಕು. ಯೇಸು ನಮಗೆ ಕಲಿಸಿಕೊಟ್ಟಿದ್ದು, ನಾನು ತಂದೆ ಚಿತ್ತ ಮಾಡೋದಕ್ಕೆ ಬಂದೆ, ನೀವು ನಾನು ಹೇಳಿದಾಗ ಮಾಡಿ, ನನ್ನ ಚಿತ್ತವನ್ನು ಮಾಡ್ರಿ. ನೀವು ಹೊರಟು ಹೋಗಿ ಎಲ್ಲಾ ಜನರಿಗೆ ಸುವಾರ್ತೆಯನ್ನು ಸಾರಿ ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕರೆಯಕೊಳ್ಳಲ್ಪಟ್ಟವರು. ದಟ್ ಮೀನ್ಸ್ ನಾವು ಆತನಿಂದ ಆರಿಸಿಕೊಂಡು ಆತನ ಮಕ್ಕಳು ಎನಿಸಿಕೊಂಡಿದ್ದರೂ ಕೂಡ ನಾವು ಆತನ ಮನೆ ಕೆಲಸದವರು. ಇನ್ನೊಂದು ಮಾತು, ಸ್ಟೀವರ್ಡ್ಸ್, ಪಾರುಪತ್ಯಗಾರರು. ಆತನ ಕೆಲಸವನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ. ಸೊ ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ಆತನು ಹೇಳಿದ್ದನ್ನ ಆತನು ಮಾಡಿದ ಹಾಗೆಯೇ ಮಾಡಿ ಅದನ್ನ ನೆರವೇರಿಸೋದಕ್ಕೋಸ್ಕರವಾಗಿ. ಸೊ ಆದ್ರಿಂದ ನಮ್ಮ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೊರಟು ಹೋಗಿ ನೀವು ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಗೋ. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಮುಂದೆ ಇರುವಂತ ಚಾಲೆಂಜ್ ಏನಂತ ಹೇಳಿದ್ರೆ, ಇವತ್ತು am I obeying to the great commandment of the Lord Jesus Christ? ಯೇಸು ಕ್ರಿಸ್ತನ ಈ ಕರೆಗೆ ನಾವು ಹೋಗುತ್ತಾ ಇದ್ದೇವೆ. ಪೌಲನು ತಿಮೋತಿನ ಬರುವಾಗ ಹೇಳ್ತಾನೆ, ಎಲ್ಲರೂ ಸ್ವಕಾರ್ಯದ ಮೇಲೆ ಮನಸ್ಸಿಡ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ನಮ್ಮ ಕೆಲಸಗಳು, ಆಮೇಲೆ ದೇವರ ಕೆಲಸ. ನಾವು ಪ್ರಾರಂಭದ ದಿನದಲ್ಲಿ ನಾನು ಕಲ್ತ್ಕೊಂಡಂತ ಒಂದು ವಿಷಯ ಏನಂತ ಹೇಳಿದ್ರೆ, ದೇರ್ ಈಸ್ ನೋ ಸೇಕ್ರೆಡ್ ಅಂಡ್ ಸೆಕ್ಯುಲರ್ ಆಸ್ ಫಾರ್ ಆಸ್ ದ ಕ್ರಿಶ್ಚಿಯನ್ ಈಸ್ ಕನ್ಸರ್ನ್. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಇದು ಲೌಕಿಕ, ಇದು ಅಲೌಕಿಕ ಅನ್ನುವಂಥ ವ್ಯತ್ಯಾಸಗಳಿಲ್ಲ. ಬಿಕಾಸ್ ಯು ಆರ್ ಬೀನ್ ಕಾಲ್ಡ್ ಬೈ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನು ನಿನ್ನನ್ನು ಈ ಲೋಕದಿಂದ ಆರಿಸಿ ತೆಗೆದುಕೊಂಡಿರೋದ್ರಿಂದ ಯು ಬಿಲಾಂಗ್ ಟು ಹಿಮ್. ನೀನು ಆತನಿಗೆ ಸಂಬಂಧಪಟ್ಟಂತವನು. ಆದ್ರಿಂದ ನಿನ್ನನ್ನ ಈ ಲೋಕದಲ್ಲಿ ಸಾಕ್ಷಿಯಾಗಿಟ್ಟಿದ್ದಾನೆ. ಬೇರೆವರ್ ಯು ಆರ್ ದೇರ್, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀನು ಈ ಲೋಕದಲ್ಲಿ ಎಲ್ಲಿದ್ದರೂ ಕೂಡ ನೀನು ಆತನ ಸಾಕ್ಷಿ, ಬೆಳಕಾಗಿದ್ದಿ. ಆ ಒಂದು ಗ್ರೇಟ್ ಪವರ್, ಅಧಿಕಾರ ಯೇಸು ಸ್ವಾಮಿ ನಿನಗೆ ಕೊಟ್ಟಿದ್ದಾನೆ. ಒಂದು ವೇಳೆ ನೀನು ವಾಸ ಮಾಡುವಂತ ಸ್ಥಳದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಅನಾನುಕೂಲವಾದ ಸ್ಥಿತಿ ಇರಬಹುದು, ಓಕೆ, ಪರಿಸ್ಥಿತಿಗಳು ಆಗಿರಬಹುದು. ಕೆಲವು ಕಡೆ ಒಳ್ಳೆ ಅನುಕೂಲ ಇರಬಹುದು. ವಾಟ್ ಎವರ್ ದ ಸಿಚುಯೇಷನ್, ಒಳ್ಳೆ ಸಿಚುಯೇಷನ್, ಕೆಟ್ಟ ಸಿಚುಯೇಷನ್, ಅದು ನಾಟ್ ದ ಮ್ಯಾಟರ್. ಆರ್ ಯು ದ ಲೈಟ್ ಇನ್ ದ ಪ್ಲೇಸ್ ಗಾಡ್ ಹ್ಯಾಸ್ ಕೆಪ್ಟ್ ಯು. ದೇವರು ನಿನ್ನನ್ನು ಇರಿಸಿರುವಂತಹ ಸ್ಥಳದಲ್ಲಿ ನೀನು ಆತನಿಗೆ ಬೆಳಕಾಗಿದ್ದೀಯಾ? ಕ್ರಿಸ್ತನಲ್ಲಿ ಇರುವಂತ ಆ ಜೀವ, ಆತನ ಗುಣಲಕ್ಷಣಗಳು, ಆತನ ಪ್ರೀತಿ, ಆತನ ಕರುಣೆ, ಆತನು ನಡೆದ ರೀತಿ, ತಂದೆಯನ್ನು ಮೆಚ್ಚಿಸಿದಂತ ರೀತಿ, ಇದನ್ನ ನೀನು ಹೊಂದಿಕೊಳ್ಳಬೇಕು. ಆ ಹೊಂದಿಕೊಂಡಿದ್ದನ್ನ ನೀನು ಆತನ ಪರವಾಗಿ ನಿನ್ನ ಜೊತೆಯಲ್ಲಿರುವವರಿಗೆ, ಅವರು ಕ್ರೈಸ್ತರೋ ಅಕ್ರೈಸ್ತರೋ ಅದು ಪ್ರಾಮುಖ್ಯವಲ್ಲ, ಅವರ ಮಧ್ಯದಲ್ಲಿ ನೀನು ಬೆಳಕಾಗಿರುವುದಕ್ಕಾಗಿ ಕ್ರಿಸ್ತನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಆತನು ಇಲ್ಲಿ ಹೇಳುವಂತ ಮಾತು,
ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಸುವಾರ್ತೆ ಸಾರ್ ಇನ್ನೊಂದು ಮಾತನ್ನ ಹೇಳ್ಬೇಕಾದ್ರೆ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಆತನ ಹೇಳ್ತಾನೆ, ನೀವು ಸುವಾರ್ತೆಯನ್ನು ಸಾರಿರಿ. ನಂಬುವವನು ರಕ್ಷಣೆ ಹೊಂದುತ್ತಾನೆ 16ನೇ ವಚನದಲ್ಲಿ, ನಂಬದೆ ಹೋಗುವಂತನು ನಿತ್ಯ ದಂಡನೆಗೆ ಗುರಿಯಾಗುವನು. ಸೊ ಇಲ್ಲಿ ನಮ್ಮ ಮೇನ್ ಫೋಕಸ್ ಏನಂತ ಹೇಳಿದ್ರೆ, ನನ್ನ ಪ್ರಿಯ ಸಹೋದರ, ನಿನ್ನನ್ನು ನನ್ನನ್ನು ಕ್ರಿಸ್ತನು ಆರಿಸಿಕೊಂಡಿದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವರಾಗಿ ಜೀವಿಸಬೇಕು. ಅನುಕೂಲವೋ ಅನಾನುಕೂಲವೋ ನೀನು ಆತನ ಸಾಕ್ಷಿಯಾಗಿರಬೇಕು. ಯಾಕಂತ ಹೇಳಿದ್ರೆ, ನಂಬದೇ ಇರುವಂತವರ ಬಳಿಗೆ ನೀನು ಜೀವಿಸುವಾಗ, ನಂಬದೇ ಇರುವಂತಹ ಜನರ ಬಳಿಗೆ ನೀನು ಕಳಿಸ್ಲಿಕ್ಕಿರುವಾಗ ನೀನು ಆತನ ಹೆಸರನ್ನ ತಿಳಿಸುವವರಾಗಿರಬೇಕು. ಮಾತಿನಲ್ಲಾಗಲಿ ನಮ್ಮ ಸೇವೆಯಲ್ಲಾಗಲಿ. ಯೇಸುವಿನ ಹಿಂಬಾಲಕರು ಆಳುಗಳು. ದೇ ಆರ್ ದ ಸ್ಲೇವ್ಸ್, ದೇ ಆರ್ ದ ಲೇಬರರ್ಸ್. ನಾವು ಆತನ ಆಳುಗಳು. ದಣಿ ಏನ್ ಹೇಳ್ತಾನೋ ಅದನ್ನು ಕೇಳಬೇಕು. ನಾವು ಅದಕ್ಕೆ ಕೂಡಿಸುವುದಾಗಲಿ ಕಡಿಯೋದಾಗಲಿ ಅಥವಾ ದಡಿಗೆ ತಿರುಗು ಮಂತ್ರ ಹೇಳುವುದಕ್ಕೆ ವಿ ಆರ್ ನಾಟ್ ಕಾಲ್ಡ್, ನಾವು ಕರೆಯಲ್ಪಟ್ಟಿಲ್ಲ. ದಣಿ ಏನ್ ಹೇಳ್ತಾನೋ ಅದನ್ನು ನಾವು ಮಾಡಬೇಕು. ನಮ್ಮ ಸಮಸ್ಯೆಗಳೇನಿದ್ರು ಕೂಡ, ಒಂದು ವೇಳೆ ಸುವಾರ್ತೆ ಹೇಳಲಿಕ್ಕೆ ನಿನಗ ಅನಾನುಕೂಲ ಇದೆಯಾ, ಅದನ್ನ ದಣಿಗೆ ಹೇಳು. ಸ್ವಾಮಿ, ನನಗೆ ಈ ಪರಿಸ್ಥಿತಿ ಇದೆ, ಹೇಗೆ? ಸೊ ಆ ದಣಿ ನಿನ್ನ ಪರಿಸ್ಥಿತಿಯನ್ನು ತಿಳ್ಕೊಂಡು ಆತನು ನಿನಗೆ ಸಹಾಯ ಮಾಡ್ತಾನೆ. ಈಗಾಗಲೇ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಯಾವ ಶಕ್ತಿಯೂ ನಿನ್ನನ್ನು ಅಲುಗಾಡಿಸುವುದಿಲ್ಲ. ಅವರು ಕ್ರೂರ ವ್ಯಕ್ತಿಗಳಿರಬಹುದು, ಅವರು ಸುವಾರ್ತೆಗೆ ವಿರೋಧಿಗಳಾಗಿರಬಹುದು, ಅವರು ನಿನ್ನನ್ನ ಉರ್ಕೊಂಡು ತಿನ್ನಬಹುದು, ಪರವಾಗಿಲ್ಲ. ಹಿಂಸೆ ಬರೋದಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳಿಲ್ಲ. ಸುವಾರ್ತೆ ಸಾರಲಿಕ್ಕೆ ಯೇಸುವಿನ ಹೆಸರನ್ನು ನೀನು ಹೇಳ್ಕೊಂಡ್ರೆ, ವಾಕ್ಯದಲ್ಲಿ ಏನ್ ಹೇಳ್ತಾರೆ, 2ನೇ ತಿಮೋಥಿಯವರಿಗೆ ಬರೆದ ಬದಲು ಯೇಸುವಿನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರೂ ಹಿಂಸೆಗೊಳಗಾಗ್ತಾರೆ. ಯೇಸು ಸ್ವಾಮಿ ಹೇಳ್ದ, ಜನರು ನನ್ನ ನಿಮಿತ್ತವಾಗಿ ಎಲ್ಲರೂ ನಿಮ್ಮನ್ನು ಹಗೆ ಮಾಡ್ತಾರೆ. ಈಗಾಗಲೇ ಮುಂಚಿತವಾಗಿ ಹೇಳಿದ್ದಾನೆ ಸ್ವಾಮಿ, ಆತನು ಗೊತ್ತುಂಟು. ಆದರೆ ಅಧಿಕಾರ ಕೊಟ್ಟಿದ್ದಾನೆ ನನಗೆ. ಏನ್ ಅಧಿಕಾರ? ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಿನ್ನನ್ನು ಅಲುಗಾಡಿಸಲಿಕ್ಕೆ, ಆತನ ಸಾಕ್ಷಿ ಹೇಳದೆ ಇರುವುದಕ್ಕೆ ತಡೆಯುವಂತ ಯಾವ ಶಕ್ತಿಯೂ ಇಲ್ಲ. ಪಾತಾಳ ಲೋಕ ಕೂಡ ಶಕ್ತಿ ಇಲ್ಲ ಅಂತೆ ಯೇಸುವಿನ ಹೆಸರನ್ನ ಹೇಳಿದ್ರೆ. ಆದ್ರೆ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ಹೇಗೆ ಹೇಳ್ಬೇಕನ್ನುವಂಥದ್ದು ಒಂದು ಸಮಸ್ಯೆ, ಮತ್ತು ಈ ಪರಿಸ್ಥಿತಿಗಳಲ್ಲಿ ಹೇಗೆ ನಡ್ಕೊಳ್ಳಬೇಕನ್ನುವಂಥದ್ದು ನಮ್ಮ ಸಮಸ್ಯೆ. ಅದಕ್ಕೆ ನಾವು ಆತನ ಸಾನ್ನಿಧ್ಯದಲ್ಲಿ ಕೇಳುವಾಗ, ಆತನ ವಾಕ್ಯ ಓದುವಾಗ, ಪೂರ್ವಕಾಲದ ಬರಹಗಳನ್ನ ಸತ್ಯವೇದದಲ್ಲಿ ಬರೆಸಿರುವಂತದ್ದನ್ನ ಓದುವಾಗ, ಕೆಲವು ಸಲ ದೇವರು ನಮ್ಮ ಸಮಸ್ಯೆಗಳಿಗೆ ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಪರಿಹಾರವನ್ನು ಕೊಡ್ತಾನೆ. ಆದ್ರಿಂದ ಈ ವಾಕ್ಯ ಜನಗಳಿಗೆ ತಿಳಿಸುವಂತದ್ದು ಬಹಳ ಅರ್ಜೆಂಟ್. ನೀನ್ ಎಷ್ಟು ವರ್ಷದಿಂದ ಕ್ರಿಸ್ತನ ನಂಬಿದ್ಯೋ ಅದು ಪ್ರಾಮುಖ್ಯ ಅಲ್ಲ, ನೀವು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತೀರೋ ಅದು ಪ್ರಾಮುಖ್ಯವಲ್ಲ. ಆರ್ ಯು ವಿಟ್ನೆಸ್ ಫಾರ್ ಹಿಮ್? ಆತನ ಸಾಕ್ಷಿಯಾಗಿದ್ದೀಯಾ? ನಿನ್ನ ನಡೆ, ನುಡಿ, ಕ್ರಿಯೆ, ಸೇವೆ. ನಡೆ, ನುಡಿ, ಕ್ರಿಯೆ, ಸೇವೆ. ಯು ಆರ್ ಕಾಲ್ಡ್ ಟು ಬಿ ಸರ್ವ್. ನೀವು ಸೇವೆ ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ಯೇಸು ಸ್ವಾಮಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 45 ಮತ್ತು 46 ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದನು. ತನ್ನ ಶಿಷ್ಯರ ಮಧ್ಯದಲ್ಲಿ ಆತನು ಮಾದರಿಯಾದನು. ನೀವು ಗಾಸ್ಪೆಲ್ಸ್ ಓದುವಾಗ ದ ಲೈಫ್ ಆಫ್ ಜೀಸಸ್ ನಮಗೆ ಅರ್ಥ ಆಗ್ತದೆ. ಯೇಸುವಿನ ಜೀವನ ಈ ಭೂಮಿ ಮೇಲೆ ಶಿಷ್ಯರ ಜೊತೆಯಲ್ಲಿ ಜನರ ಮಧ್ಯದಲ್ಲಿ ಹೇಗೆ ವರ್ತಿಸಿದ ಅನ್ನುವಂಥದ್ದು ನಮಗೆ ಮಾಹಿತಿ ಕೊಡ್ತದೆ. ಆ ಮಾಹಿತಿಯನ್ನು ನಾವು ಅನುಸರಿಸಿದರೆ ಕ್ರಿಸ್ತನು ಜೀವಿಸಿದಂತೆ ಈ ಭೂಮಿ ಮೇಲೆ ನಾವು ಕೂಡ ಫಲಭರಿತ ಸಾಕ್ಷಿಯುಳ್ಳ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯತೆ ಅನ್ನುವುದಕ್ಕೆ ನಮಗೆ ಅನುಕೂಲ ಮಾಡುವುದಕ್ಕೋಸ್ಕರ ದೇವರ ಆತ್ಮನು ಈ ಸುವಾರ್ತೆಗಳ ಪುಸ್ತಕದ ಮೂಲಕವಾಗಿ ಯೇಸುವಿನ ಜೀವನ ಚರಿತ್ರೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯು ಯೇಸುವು ನಡೆದ ರೀತಿಯನ್ನ ನಾವು ಓದಿ ತಿಳ್ಕೊಂಡು ಅನ್ವಯಿಸಿಕೊಳ್ಳಬೇಕು. ಕೆಲವು ಸಲ
ಬೈಬಲ್ ಓದುವಾಗ ನಾವು ಇದು ಪರಲೋಕದ ಗ್ರಂಥ ಅಂತೇಳಿ ಅನೇಕ ಸಲ ಕಣ್ಣು ಮುಚ್ಚಿಕೊಂಡು ದೈವಿಕವಾದಂತಹ ಅರ್ಥಗಳನ್ನು ಹುಡುಕ್ತೀವಿ. ಪ್ರತಿಯೊಂದನ್ನು ಆತ್ಮೀಯತೆಗೆ ನಾವು ಬಯಸ್ತೀವಿ. ಬೈಬಲ್ ಈಸ್ ನಾಟ್ ಎ ಸ್ಪಿರಿಚುವಲ್ ಬುಕ್ ಟು ಆಪರೇಟ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್. ಸತ್ಯವೇದವು ಆತ್ಮೀಯ ಪುಸ್ತಕವಾಗಿ ಆತ್ಮೀಯ ರಂಗದಲ್ಲಿ ಇದು ಕಾರ್ಯಾಚರಣೆ ಮಾಡುವಂತದ್ದಲ್ಲ. ಆತ್ಮೀಯ ಗ್ರಂಥವಾಗಿದ್ದರೂ ಕೂಡ ಪರಲೋಕದ ಗ್ರಂಥವಾಗಿ ಈ ಭೂಲೋಕದಲ್ಲಿ ಹೇಗೆ ನಾವು ಇದನ್ನು ಅನುಸರಿಸಿ ಆತನನ್ನು ಮಹಿಮೆಪಡಿಸಬೇಕು ಅನ್ನುವಂತಹ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ದೇವರ ವಾಕ್ಯ ನಮಗೆ ಒದಗಿಸಿಕೊಡ್ತದೆ. ಸೊ ಆದ್ರಿಂದ ನಾವು ಆತನ ಸಾಕ್ಷಿಗಳಾಗಿ ಇರುವುದಕ್ಕಾಗಿ ಈ ಲೋಕದಲ್ಲಿ ಕರೆಯಲ್ಪಟ್ಟಿದ್ದೇವೆ. ಸೊ ಒಂದು ವೇಳೆ ನೀವು ಯೇಸುವಿನ ವಿಷಯದಲ್ಲಿ ಇತರರಿಗೆ ತಿಳಿಸದೇ ಇರುವುದಾಗಿದ್ದರೆ, ಇವತ್ತು ನಿಮಗೆ ಒಂದು ದೇವರ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ, ಗೋ ಮೇಕ್ ಡಿಸೈಪಲ್ಸ್, ಗೋ ಪ್ರೀಚ್ ದ ಗಾಸ್ಪಲ್. ಪ್ರತಿಯೊಬ್ಬ ವಿಶ್ವಾಸಿಯು ನಾವು ಈ ಸುವಾರ್ಥ ಸೇವೆಯನ್ನ ಯೇಸು ಕ್ರಿಸ್ತನು ಮಾಡಿದ ರೀತಿಯಲ್ಲಿ ಮಾಡುವುದಾಗಿದ್ದರೆ, ನಮ್ಮ ದೇಶದ 144 ಕೋಟಿ ಜನರಿಗೆ ನಮ್ಮ ತಲೆಮಾರಿನಲ್ಲಿ ನಾವು ಸಾಯುವುದಕ್ಕಿಂತ ಮುಂಚಿತವಾಗಿ ಸುವಾರ್ತೆಯನ್ನ ನಮ್ಮ ದೇಶಕ್ಕೆ 2 ಸಲ ನಾವು ಸಾರಬಹುದು. ನಮ್ಮ ಮೂಲಕವಾಗಿಯೂ ನಮ್ಮ ಮಕ್ಕಳ ಮೂಲಕವಾಗಿ 2 ಸಲ ಸುವಾರ್ತೆಯನ್ನು ನಾವು ಸಾರುವುದಾಗಿದ್ದರೆ, ಒಬ್ಬರು ಕೂಡ ಸುವಾರ್ತೆಯನ್ನು ಕೇಳದಂತವರು ಭಾರತ ದೇಶದಲ್ಲಿ ಇಲ್ಲದೆ ಇರುತ್ತಾರೆ. ನಂಬುವುದು ಬಿಡುವುದು ಅವರಿಗೆ ಬಿಟ್ಟದ್ದು. ನಂಬಿದವರು ರಕ್ಷಣೆ ಹೊಂದುತ್ತಾರೆ, ನಂಬದೇ ಇರುವಂತವರು ದಂಡನೆಗೆ ಗುರಿಯಾಗುತ್ತಾರೆ. ಆದ್ರಿಂದ ನಾವು ನಿರ್ಣಯ ಮಾಡುವುದಲ್ಲ, ನಮ್ಮ ಕರ್ತವ್ಯ ಹೊರಟು ಹೋಗಿ ಎಲ್ಲರಿಗೂ ಸುವಾರ್ತೆ ಸಾರುವುದಕ್ಕಾಗಿ ದೇವರು ನನ್ನನ್ನು ನೇಮಿಸಿಕೊಂಡಿದ್ದಾನೆ. ನೇಮಿಸಿಕೊಂಡ ಆತನು ಲೆಕ್ಕ ಕೇಳುತ್ತಾನೆ. ಅದಕ್ಕಾಗಿ ಪೌಲ್ ಹೇಳ್ತಾನೆ, ಸಾರಲೇಬೇಕೆಂಬ ನಿರ್ಬಂಧ ನನ್ನ ಮೇಲೆ ಇದೆ. 1 ಕೊರಿಂಥ 9:16 ಸಾರಲೇಬೇಕೆಂಬ ನಿರ್ಬಂಧ, ಕಟ್ಟಪ್ಪಣೆ. ಸೊ ಆ ಒಂದು ಒತ್ತಾಯ ನನ್ನ ಮೇಲಿದೆ. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸುವಾರ್ತೆಯನ್ನು ನಾವು ಸಾರುವುದಕ್ಕಾಗಿ ಆತನ ಆಳುಗಳನ್ನಾಗಿ ನನ್ನನ್ನು ಆರಿಸಿಕೊಂಡಿದ್ದಾನೆ. ಅನೇಕರಾದಂತ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಅನೇಕರಾದಂತ ನಾವು ಅಷ್ಟು ಗಂಭೀರವಾಗಿ ತಿಳ್ಕೊಂಡಿದ್ರು ಕೂಡ ಸಾರು ನಮ್ಮ ಕರ್ತವ್ಯ ಗಂಭೀರವಾಗಿ ಎಣಿಸುವುದಿಲ್ಲ. ಸೊ ಗಂಭೀರತೆ ಬಹಳ ಪ್ರಾಮುಖ್ಯತೆ. ಯಾಕಂತ ಹೇಳಿದ್ರೆ, ಪೌಲನು ತನ್ನ ಸುವಾರ್ಥ ಗ್ರಂಥಗಳಲ್ಲಿ ಹೇಳುವ ಪ್ರಕಾರವಾಗಿ ಸಾರಲೇಬೇಕೆಂಬಂತ ಋಣ, ಒಂದು ವೇಳೆ ನನ್ನ ಮನೆಯಲ್ಲಿ ರಕ್ಷಣೆ ಹೊಂದದೇ ಇರುವಂತ ಜನರಿಗೆ ನಾನು ಅವರಿಗೆ ಸುವಾರ್ತೆಯನ್ನು ಹೇಳುವಂತಹ ಋಣ ನನ್ನ ಮೇಲಿದೆ. ಸಾರಲೇಬೇಕು ನಾನು ಅವರಿಗೆ. ಸಾರದಿದ್ದರೆ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ನಾನಲ್ಲದೆ ಇನ್ನೊಬ್ಬ ವ್ಯಕ್ತಿಯು ನನ್ನ ಬಂಧುಗಳಿಗೆ, ನನ್ನ ಮನೆಯವರಿಗೆ ಹೇಳಲಿಕ್ಕೆ ಒಳ್ಳೆಯ ವ್ಯಕ್ತಿಯಾಗಿರ್ಲಿಕ್ಕಿಲ್ಲ, ನನ್ನನ್ನು ಬಿಟ್ರೆ. ಬಿಕಾಸ್ ಐ ಆಮ್ ವಿತ್ ದೆಮ್. ನನ್ನನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಒಂದ್ ವೇಳೆ ನೀವು ಬಂದು ನಮ್ಮ ಮನೆಯವರಿಗೆ ಹೇಳಿದ್ರೆ ನೀವು ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅಂತೇಳಿ ಹೇಳ್ತಾರೆ. ಆದ್ರೆ ನಾನು ಹೇಳ್ಬೋದು, ನನ್ನನ್ನು ಅವ್ರು ಹೇಳ್ತಾರೆ ನೀನು ಕನ್ವರ್ಟ್ ಮಾಡ್ತಾನಂತೆ, ಪರವಾಗಿಲ್ಲ, ಬಟ್ ದೇ ಅಕ್ಸೆಪ್ಟ್ ಮೀ. ನಾನು ಹೇಳುವುದಕ್ಕೆ ಬದ್ಧನಾಗಿದ್ದೇನೆ ಮತ್ತು ದೇವರು ನನ್ನನ್ನು ಆ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿಟ್ಟಿರುವುದು. ಸೊ ಇದನ್ನು ನಾವು ಪ್ರತಿಯೊಬ್ಬರು ಗಂಭೀರವಾಗಿ ಪರಿಗಣಿಸಬೇಕು. ಯಾರ್ಯಾರಿಗೆ ನೀವು ಸುವಾರ್ತೆ ಹೇಳ್ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಆತನಲ್ಲಿ ಪ್ರಾರ್ಥನೆ ಮಾಡ್ರಿ. ಸೊ ನೀವು ಹೊರಟು ಹೋಗಿ ಸುವಾರ್ತೆ ಮಾಡ್ಲಿಕ್ಕೆ ಇರುವಂತ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ಸ್, ಕಾರ್ಯಸಿದ್ಧತೆಗಳೇನಂತ ಹೇಳಿದ್ರೆ, ನೀವು ಮೊದಲನೇದಾಗಿ ಆಸಕ್ತಿ ಉಳ್ಳವರಾಗಿ ಮಸ್ಟ್ ಹ್ಯಾವ್ ಎ ಇಂಟ್ರೆಸ್ಟ್ ಟು ಶೇರ್ ದ ಗಾಸ್ಪಲ್. ನಾನು ಸುವಾರ್ತೆ ಸಾರಬೇಕು, ಇದು ನನ್ನ ಋಣ ಅನ್ನುವಂತಹ ಅಂಶವನ್ನು ನೀವು ಮೊದಲು ಮನೆಗಾಣಬೇಕು. ಒಂದು ಸಲ ನೀವು ಸುವಾರ್ತೆ ಸಾರಬೇಕಂತ ಹೇಳುವಂತ ಮನಸ್ಸು ಮಾಡಿದ್ರೆ, ದೆನ್ ಯು ಪ್ರೇ ಟು ಗಾಡ್, ಕರ್ತನೆ ನಾನು ಯಾರಿಗೆ ಸುವಾರ್ತೆ ಹೇಳಲಿ? ಆಗ ಪರಿಶುದ್ಧಾತ್ಮನು ನೀವು ಪ್ರಾರ್ಥನೆಯಲ್ಲಿ ಆಸಕ್ತಿಯಿಂದ ಮಾಡುವಾಗ ಆತನು ಮಾರ್ಗಗಳನ್ನು ತೋರಿಸ್ತಾನೆ. ಫಲಾನಿ ವ್ಯಕ್ತಿಗೆ
ಫಲಾನಿ ಹಳ್ಳಿಗೆ, ಫಲಾನಿ ಸ್ಟ್ರೀಟ್ಗೆ ಹೋಗು, ಸುವಾರ್ತೆ ಸಾರು. ಸೊ ಪೌಲನಿಗೆ ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ದೇವರು ದಮಸ್ಕ ಪಟ್ಟದ ಹನನೀಯನನ್ನು ನೇಮಿಸಿದ. ಪೌಲನ ಮುಖಾಮುಖಿಯಾಗಿ ನೋಡಿಲ್ಲ, ಅವನ ವಿಷಯ ಕೇಳಿದ್ದಷ್ಟೇ. ಪ್ರಾರ್ಥನೆ ಮಾಡುವಾಗ ಯಾರಿಗೆ ಸುವಾರ್ತೆ ಹೇಳಿ ಅನ್ನುವಾಗ ಆತನು ಯಾರ ಬಳಿಗೆ ನೇಮಿಸ್ತಾನೋ ಅವರನ್ನ ನಿನ್ನ ಮನಸ್ಸಿಗೆ ತರ್ತಾನೆ. ಆ ಊರನ್ನು ನಿನ್ನ ಮನಸ್ಸಿಗೆ ತರ್ತಾನೆ. ಆ ಸ್ಟ್ರೀಟ್ ಅನ್ನ ನಿನ್ನ ಮನಸ್ಸಿಗೆ ತರ್ತಾನೆ. ಸುವಾರ್ತೆ ಸೇವೆ ನಮ್ಮದಲ್ಲ, ಅದು ಆತನದು. ನಿನಗೆ ನನಗೆ ಆತನು ಕೊಟ್ಟಿರುವಂತ ಆ ಆಜ್ಞೆ ಏನಂತಂದ್ರೆ, ಹೋಗಿರಿ, ಹೊರಟು ಹೋಗಿರಿ ಅಂತ ಹೇಳುವಾಗ ನಾವು ಹೊರಟು ಹೋಗುವಂತ ಆಸಕ್ತಿ ಹೊಂದಿದ್ದರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅನುಕೂಲತೆಗಳನ್ನ ಕೊಡುವಾತನು ಆತನು. ಇದನ್ನು ನಾವು ತಿಳ್ಕೊಳ್ಬೇಕು. ಫಸ್ಟ್ ಸ್ಟೆಪ್ ಈಸ್ ಯು ಮಸ್ಟ್ ರೆಕಗ್ನೈಸ್ ಯುವರ್ ರೋಲ್ ಇನ್ ಪ್ರೀಚಿಂಗ್ ದ ಗಾಸ್ಪಲ್. ಸುವಾರ್ತೆಯನ್ನು ಸಾರುವುದರಲ್ಲಿ ನಿನ್ನ ಪಾತ್ರ ಏನೆಂಬುದನ್ನು ನೀನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಅದಾದ ನಂತರ ಸಂಬಂಧಪಟ್ಟಂತಹ ಅನುಕೂಲತೆಗಳನ್ನು, ಸಲಕರಣೆಗಳನ್ನ ಒದಗಿಸುವಾತನು ಆತನೇ. ಒಂದು ತಿಳ್ಕೊಳ್ರಿ, ಯು ಕೆನಾಟ್ ಪ್ರೀಚ್ ದ ಗಾಸ್ಪಲ್ ಆನ್ ಯುವರ್ ಇಂಟೆಲಿಜೆನ್ಸ್, ಆನ್ ಯುವರ್ ಸ್ಟ್ರೆಂತ್. ನನಗೆ ಗೊತ್ತಿದೆ, ಇಟ್ ಇಸ್ ಫೇಲ್ಯೂರ್. ದೇವರ ಸೇವೆ ಇಲ್ಲದ ಫೇಲ್ಯೂರ್. ನನಗೆ ಗೊತ್ತಿದೆ, ನೋ. ಯೇಸು ಕ್ರಿಸ್ತನು ದಿನದ ಸೇವೆಯನ್ನು ಪ್ರಾರಂಭ ಮಾಡುವ ಮೊದಲು ಗಮನಿಟ್ಟು ಕೇಳ್ರಿ, ತಂದೆಯ ಬಳಿಯಲ್ಲಿ ಏಕಾಂಗಿಯಾಗಿ ಆತನು ಬೇಡುತ್ತಿದ್ದನು. ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ತನ್ನನ್ನು ಬಿಡಿಸುವಾತನೇ ಆತನು ಹಗಲೂ ರಾತ್ರಿ ಮೊರೆಯಿಡುತ್ತಿದ್ದನು. ದ ಸನ್ ಆಫ್ ಗಾಡ್ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆಯ ಅವಶ್ಯಕತೆ ಅಷ್ಟಿರುವುದಾಗಿದ್ದರೆ ನಿನಗೂ ನನಗೆಷ್ಟಿದೆ? ಸೊ ಆತನು ಶಕ್ತಿ ಕೊಡುವಾಗ ಹೊರಟು ಹೋಗ್ರಿ, ಎಲ್ಲಾ ಅಧಿಕಾರ ನನಗಿದೆ, ಬಟ್ ನೀವು ಹೊರಟು ಹೋಗ್ಬೇಕು, ನನ್ನ ಹೆಸರಿನಲ್ಲಿ ಮಾತನಾಡಬೇಕು, ನನ್ನ ಹೆಸರಿನಲ್ಲಿ ಅವರಿಗೆ ತಿಳಿಸ್ಬೇಕು, ನನ್ನಿಂದ ರಕ್ಷಣೆ ಆಗ್ತಾ ಅಂತೇಳಿ. ಆಗ ನಾನು ನಿಮ್ಮೊಂದಿಗೆ ಇರುತ್ತೇನೆ. ಹಿಂಸೆ ಆಗ್ತದ, ಜನರು ತಿರಸ್ಕರಿಸ್ತಾರ, ಸಾಧಾರಣ. ನಿನ್ನ ರಕ್ಷಕನನ್ನು ಬಿಡ್ಲಿಲ್ಲಲ್ಲ ಅವರು, ತಿರಸ್ಕರಿಸಿದರು, ಆಪಾದನೆಗಳು ಹೊರಿಸಿದ್ರು, ಕಡೆಗೆ ಅವನನ್ನು ಶಿಲುಬೆಗೆ ಹಾಕ್ಬಿಟ್ರು. ಆದ್ರಿಂದ ಯೇಸುವಿನ ಹಿಂಬಾಲಕರಿಗೆ ತಿರಸ್ಕಾರ, ಹಿಂಸೆ, ಮರಣ, ಸೆರೆಮನೆ ವಾಸ, ಸೊ ನಮ್ಮ ವಸ್ತುಗಳನ್ನು ಕದ್ದುಕೊಳ್ಳುವುದು, ಹಾಳು ಮಾಡುವುದು ಮತ್ತು ನಮ್ಮ ಪ್ರಾಣವನ್ನು ತೆಗೆಯುವುದು ಕೂಡ ದೊಡ್ಡ ವಿಷಯವಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವುದರಲ್ಲಿ ಇದು ಚರಿತ್ರೆಯಲ್ಲಿ ನಡೆದಿದೆ. ಯೇಸುವಿನ ಪ್ರಥಮ ಶಿಷ್ಯರಿಂದ ಹಿಡಿದು, ಅಂದ್ರೆ ಆತನನ್ನ ಹಿಂಬಾಲಿಸಿದಂತಹ ಮೊದಲನೆಯ ಶತಮಾನದ ಆತನ ಅಪಸ್ತೋಲರಿಂದ ಹಿಡಿದು 21ನೇ ಶತಮಾನದಲ್ಲಿ ಕೂಡ ಭಾರತ ದೇಶದಲ್ಲೂ ಕೂಡ ನೀವು ಅನೇಕ ನ್ಯೂಸ್ಗಳನ್ನು ಓದಿದ್ದೀರಿ. ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ, ಅದರಲ್ಲೂ ಛತ್ತೀಸ್ಗಢದಲ್ಲಿ ಒಡೆಯದ ಸಭೆ, ಅಟ್ಯಾಕ್ ಆಗದಂತ ಸಭೆ, ಒಡಿಸಿಕೊಳ್ಳದಂತ ಪಾಸ್ಟರ್ಗಳು ಬಹಳ ಕಡಿಮೆ. ಅದರಲ್ಲೂ ಹೌಸ್ ಚರ್ಚಸ್. ನಾವು ಸೇಫ್ ಸಿಟಿಯಲ್ಲಿ ಇದ್ದೀವಿ, ನಮ್ಮ ಸಭೆಗಳನ್ನು ಯಾರು ಇದುವರೆಗೂ ಮುಟ್ಟುವುದಿಲ್ಲ. ಆದ್ರೆ ಹಳ್ಳಿ ಸಭೆಗಳಾಗಲ್ಲ. ಹಳ್ಳಿ ಸಭೆಗಳು ಒಂದು ಸ್ಥಳದಲ್ಲಿ ಏನ್ ನಮ್ಮಾಗೆ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಅಲ್ಲಿ ಬಂದು ಸೇರೋದಿಲ್ಲ, ಅವ್ರು ಮನೆಗಳಲ್ಲಿ ಸೇರ್ತಾರೆ. ಹೌಸ್ ಚರ್ಚಸ್ ಅಂತಾರೆ ಅದಕ್ಕೆ. 10, 15, 20 ಜನ ಇರ್ತಾರೆ. ಕೆಲಸ ದೊಡ್ಡ ಜನಸಂಖ್ಯೆನೂ ಇರ್ತದೆ. ಆದ್ರೆ ಅವರನ್ನ ಗುರಿ ಮಾಡಿಕೊಂಡು ಈ ದಿನಗಳಲ್ಲಿ ಆ ಹಳ್ಳಿ ಸಭೆಯವರು ಹಿಂಸೆ ಪಡ್ತಾ ಇದ್ದಾರೆ. ಅವ್ರ ಮುಂದೆ ನಾವು ನೆನೆಸಿಕೊಳ್ಳುವುದಾಗಿದ್ದರೆ, ಭಾರತ ದೇಶದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ವಿಲ್ಸನ್ ಗಾರ್ಡನ್ ನಲ್ಲಿ ಇರುವಂತ ನಾವು ಎಷ್ಟೋ ಸೇಫ್. ಯೇಸು ಸ್ವಾಮಿ ಹೇಳಿದ್ದ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಹೊರಟು ಫಲ ಕೊಡುವವರಾಗಬೇಕು, ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಿರಬೇಕು. ಸೊ ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್ ಅಂಡ್ ಮೇಕ್ ದ ಡಿಸೈಪಲ್ಸ್. ಹೊರಟು ಹೋಗಿರಿ, ಸುವಾರ್ತೆ ಸಾರಿರಿ ಮತ್ತು ಶಿಷ್ಯರನ್ನು ಹಾಗೆ ಮಾಡಿರಿ. ಇದೇ ಪ್ರಾಮುಖ್ಯವಾದಂತ ಸಭೆಯ ಕರ್ತವ್ಯ. ನಮ್ಮ ಎಲ್ಲಾ ಚಟುವಟಿಕೆಗಳು ಭಾನುವಾರದಿಂದ ಹಿಡಿದು ವಾರದ ಕೊನೆಯ ದಿವಸ ಶನಿವಾರದವರೆಗೂ ಸಭೆಯಲ್ಲಿ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು
ಯೂತ್ ಮೀಟಿಂಗ್ ಆಗಲಿ, ಸ್ತ್ರೀಯರ ಕೂಟಗಳಾಗಲಿ, ಏನೇ ಆದ್ರೂ ಕೂಡ, ಬೈಬಲ್ ಸ್ಟಡಿ, ಪ್ರಾರ್ಥನೆ ಕೂಡ, ಇವೆಲ್ಲದರ ಮೂಲ ಹೊರಟು ಹೋಗಿ ಸುವಾರ್ತೆ ಸಾರಿ ಶಿಷ್ಯರನ್ನಾಗಿ ಮಾಡಬೇಕು. ನೀನು ನಾನು ಅದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. ಇಲ್ಲಿ ಕನೆಕ್ಟ್ ಆಗಿರುವಂತ ನನ್ನ ಪ್ರತಿಯೊಬ್ಬ ಸಹೋದರ ಸಹೋದರಿಯಲ್ಲಿ ಕೇಳ್ಕೊಳ್ಳೋದಂತ ಹೇಳಿದ್ರೆ, ಯೇಸು ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ನೀವು ಹೊರಟು ಹೋಗ್ಬೇಕು, ಫಲ ಕೊಡಬೇಕು, ಸಾರಲೇಬೇಕೆಂಬಂತ ಋಣ ನನ್ನ ಮೇಲಿದೆ. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಸೊ ಆದ್ದರಿಂದ ಈ ಸುವಾರ್ಥ ಸೇವೆ ನಮ್ಮ ಆದ್ಯ ಕರ್ತವ್ಯ. ಏನೇ ಕೆಲಸ ಮಾಡು, ಏನ್ ಕೆಲಸ ಮಾಡ್ತೀವಿ ಅದು ಪ್ರಾಮುಖ್ಯವಲ್ಲ. ಆ ಕೆಲಸವನ್ನ ಸುವಾರ್ಥ ಸೇವೆ ಅಂತೇಳಿ ನೀನು ಮಾಡಿದರೆ ಜನರು ಆ ಸೇವೆಯ ಫಲವನ್ನ ಗುರುತಿಸ್ತಾರೆ. ನಮ್ಮಲ್ಲಿರುವಂತಹ ಬದಲಾವಣೆಗೆ ಕಾರಣವನ್ನು ಕೇಳುವಾಗ ವಿ ಕ್ಯಾನ್ ಸೇ, ನಾನು ಈಗ ಬದಲಾವಣೆಯಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ನನ್ನಲ್ಲಿರುವ ಕ್ರಿಸ್ತನು, ಯೇಸು ಕ್ರಿಸ್ತನು. ದಟ್ ಇಸ್ ದ ಗಾಸ್ಪಲ್. ಇದನ್ನು ನಾವು ಜನಗಳಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದೆವು. ಹೋಗಿರಿ, ಎಲ್ಲಾ ಅಧಿಕಾರ ನನ್ನಲ್ಲಿದೆ, ಹೊರಟು ಹೋಗಿ ಸುವಾರ್ತೆಯನ್ನು ಸಾರಿರಿ, ನಾನು ನಿಮ್ಮ ಜೊತೆಗಿರುವೆನು. ಎಲ್ಲಾ ಅಧಿಕಾರವನ್ನು ಹೊಂದಿದಂತ ನಾನು ನಿಮ್ಮ ಜೊತೆಲಿರುವುದರಿಂದ ಭಯ ಪಡಬೇಡ್ರಿ, ಎದರಬೇಡ್ರಿ, ಅವರ ಬೆದರಿಸುವಿಕೆಗಳಿಗೆ ನೀವು ಹಿಂಜಾರಬೇಡ್ರಿ. ನಿಮ್ಮನ್ನು ಕರೆದವನು ನಾನು, ನೇಮಿಸಿಕೊಂಡವನು ನಾನು. ನೀವು ಹೊರಟು ಹೋಗಿ ಫಲ ಕೊಡಬೇಕಂತ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಹೋಗಿರಿ, ಸುವಾರ್ತೆಯನ್ನು ಸಾರಿರಿ, ಶಿಷ್ಯರನ್ನಾಗಿ ಮಾಡ್ರಿ. ದೇವರು ಈ ಒಂದು ಮಾತುಗಳನ್ನ ನಾವು ಗಂಭೀರವಾಗಿ ತಿಳಿದುಕೊಂಡು ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ಸಭಾ ಜೀವಿತದಲ್ಲಿ ಅನುಷ್ಠಾನಕ್ಕೆ ತಂದು ಈ ಲೋಕದಲ್ಲಿ ಆತನನ್ನು ಮಹಿಮೆಪಡಿಸುವಂತೆ ಆತನು ನಮಗೆ ಸಹಾಯ ಮಾಡಲಿ.